ನಮಸ್ಕಾರ ವೀಕ್ಷಕರೇ, ಸಮಸ್ತ ನಾಡಿನ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ತಿಳಿಸ್ತಾ ಎಂದಿನಂತೆ ಈ ದಿನದ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಕೂಡ್ಲಿಗೆರೆ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಅರಳಿಹಳ್ಳಿ ಗ್ರಾಮದ ನಿವಾಸಿ ಮತ್ತು ಈ ಒಂದು ಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಮಣಿಶೇಖರ್ ರವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಬನ್ನಿ ಅವರೊಟ್ಟಿಗೆ ಮಾತಾಡೋಣ. ಸೊ ನೀವು ಇದೇ ಒಂದು ಭದ್ರಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಒಂದು ಸ್ಥಾನಮಾನಗಳನ್ನು ಅಲಂಕರಿಸಿದಿರಿ ಹಾಗೂ ಈ ಒಂದು ಭಾಗಕ್ಕೆ ತಾವು ಕೊಟ್ಟಿರ್ತಕ್ಕಂತಹ ಸೇವೆಗಳೇನು ಅನ್ನೋ ಒಂದು ವಿಚಾರವಾಗಿ ಜನತೆ ಮುಂದೆ ಮಾಹಿತಿ ವ್ಯಕ್ತಪಡಿಸ್ತೀರಿ. ನಮಸ್ತೆ. ನಮ್ಮ ಸುತ್ತ ವಾಹಿನಿಯ ವೀಕ್ಷಕರಿಗೂ ಹಾಗೂ ನಮ್ಮ ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ನಾಗರಿಕರಿಗೂ ನಮಸ್ಕಾರಗಳನ್ನ ಈ ಸುದ್ದಿವಾಹಿನಿ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾನು ಮಣಿಶೇಖರ್, ನಿಮ್ಮೆಲ್ಲರ ಪ್ರೀತಿಯ ಜಿಲ್ಲಾ ಪಂಚಾಯತಿ ಸದಸ್ಯ ಹಾಗೂ 2010-11ನೇ ಸಾಲಿನಲ್ಲಿ APMC ಸದಸ್ಯನಾಗಿ ನೀವೇನು ಆಯ್ಕೆ ಮಾಡಿದ್ರಿ ಕಾಂಗ್ರೆಸ್ ಪಕ್ಷದಿಂದ, ಅವತ್ತು ಸಂಗಮೇಶ್ವರವರ ಬೆಂಬಲದಿಂದ ನಾನೇನು ಆಯ್ಕೆ ಆಗಿದ್ದೆ. ಆ ನಂತರ 2018ರಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಕೂಡ್ಲಿಗೆರೆ ಕ್ಷೇತ್ರದ ಮಹಾಜನತೆ ನನ್ನನ್ನೆಲ್ಲರೂ ಕೂಡ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅವತ್ತು ಏನು ಕಾಂಗ್ರೆಸ್ನಲ್ಲಿ ಟಿಕೆಟ್ ವಂಚನೆ ಆಗಿದ್ದರೂ ಕೂಡ JDSನಲ್ಲೂ ಕೂಡ ಅದೇ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಕಾಂಗ್ರೆಸ್ಸಿಗರು JDSನಲ್ಲಿ ಎಲ್ಲರೂ ಕೂಡ ನನ್ನನ್ನು ಆ ಸಂದರ್ಭದಲ್ಲಿ ಗೆಲ್ಲಿಸಿ ಅವರ ಸೇವೆಗೆ ನನ್ನನ್ನು ಅನುವು ಮಾಡಿಕೊಂಡಿದ್ರು. ಅದೇ ರೀತಿಯಲ್ಲಿ ನಾನು APMC ಸದಸ್ಯನಾಗಿ ಅಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸಿ ಅದರಲ್ಲೂ ಕೂಡ ಯಶಸ್ವಿಯಾಗಿ ಇವತ್ತೇನು ಭದ್ರಾವತಿಯಲ್ಲಿ APMCಯನ್ನು ಗುರುತು ಮಾಡಿಸಿ ಆ ಸಂದರ್ಭದಲ್ಲಿ 4ನೇ ಸ್ಥಾನದಲ್ಲಿದ್ದಂಥ APMCಯನ್ನು 2ನೇ ಸ್ಥಾನಕ್ಕೆ, ಯಾಕೆಂದರೆ ಅತಿ ದೊಡ್ಡ APMC ಅಂದರೆ ನಮ್ಮ ಜಿಲ್ಲೆಯಲ್ಲಿ ಶಿವಮೊಗ್ಗ APMC, ಯಾಕೆಂದರೆ ಕೋಟ್ಯಾಂತರ ರೂಪಾಯಿ ಅಲ್ಲಿ ವ್ಯವಹಾರ. ಆದರೆ ಭದ್ರಾವತಿಯಲ್ಲಿ ಕೇವಲ 2 ಕೋಟಿ ಇದ್ದಂಥದ್ದು ಸಂದರ್ಭದಲ್ಲಿ 6 ಕೋಟಿಗೆ ಅದನ್ನು ಹೆಚ್ಚಳ ಮಾಡಿ ಆ ಸಂದರ್ಭದಲ್ಲಿ 2012ರಲ್ಲಿ ಅದ್ರ ಜೊತೆಗೆ ನನ್ನ ವೈಯಕ್ತಿಕವಾಗಿ ಇರ್ತಕ್ಕಂಥ ಗ್ರಾಹಕರನ್ನ ಒಗ್ಗೂಡಿಸ್ಕೊಂಡು ಅಲ್ಲೊಂದು ಸುಂದರವಾದ ದೇವಾಲಯವನ್ನು ವೈಯಕ್ತಿಕ ಖರ್ಚಿನಲ್ಲಿ ನಿರ್ಮಾಣ ಮಾಡಿ ಅಲ್ಲಿ ಬರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಭಕ್ತರಿಗೂ ಅಲ್ಲಿ ವ್ಯಾಪಾರಸ್ಥರಿಗೂ ಒಂದು ಭಗವಂತನ ಕೃಪೆ ಸಿಗಲಿ ಅಂತೇಳಿ ಏನು ಮಾಡ್ಕೊಂಡು ಬಂದಿದ್ದೆ, ಅದು ಕೂಡ ಇವತ್ತು ಸಾಕ್ಷಿಯಾಗಿದೆ. ಆ ವಿಘ್ನೇಶ್ವರ ಇವತ್ತು ನನ್ನನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾನೆ. ಆ ನಂತರ ಏನು ನನ್ನ ಏನು ಮೂಲ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಆ ಸಂದರ್ಭದಲ್ಲಿ ಏನು ನಮ್ಮ ಸಂಗಮೇಶ್ವರವರ ಕೈ ತಪ್ಪಿನಿಂದ, ಯಾಕೆಂದರೆ ಅವತ್ತು ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋಂಥ ಸಂದರ್ಭ ಬಂದಾಗ ನನಗೆ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೈ ತಪ್ಪಿದ್ದು. ಹಾಗಾಗಿ ಆ ನಂತರವೂ ಕೂಡ ಆ ವಿಶ್ವಾಸವನ್ನು ಇಟ್ಕೊಂಡು ನನಗೆ JDSನಲ್ಲಿ ಆವತ್ತಿನ ಶಾಸಕರಾಗಿರ್ತಕ್ಕಂಥ ಅಪ್ಪಾಜಿಗೌಡರು ನನ್ನನ್ನು ಕರೆದಿ ಅವತ್ತು ಗೌರವಿಸಿ ನನಗೆ ಪಕ್ಷದಲ್ಲಿ ಟಿಕೆಟನ್ನು ನೀಡಿದರು. ತದನಂತರ ಏನು ಆ ಜಿಲ್ಲಾ ಪಂಚಾಯತಿ ಕಾರ್ಯವ್ಯಾಪ್ತಿಯಲ್ಲಿ ನಾನು ಕೂಡ ಪಕ್ಷಭೇದವನ್ನು ಮರೆತು ಇಡೀ ನಮ್ಮ ಕೂಡ್ಲಿಗೆರೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಎಲ್ಲ ಕ್ಷೇತ್ರಕ್ಕೂ ಕೂಡ ಸಮಾನವಾಗಿ ಕೆಲಸಗಳನ್ನ ಮಾಡಿಕೊಂಡು ಶಾಲಾ ಅಭಿವೃದ್ಧಿ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ಕುಡಿಯೋ ನೀರಿನ ಯೋಜನೆ ಆಗಿರ್ಬೋದು, ಆ ಸಂದರ್ಭದಲ್ಲಿ ನಾನು ಜಿಲ್ಲಾ ಪಂಚಾಯತಿ ಸಂದರ್ಭದಲ್ಲಿ ಸದಸ್ಯನಾದಂಥ ಸಂದರ್ಭದಲ್ಲಿ ನಮ್ಮ ಈಶ್ವರಪ್ಪನವರು ಅವತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು. ಅವರು ಕೂಡ ವೈಯಕ್ತಿಕ ವಿಶೇಷ ಅನುದಾನವನ್ನು ಕೊಟ್ಟು ನನಗೆ ಗೌರವವನ್ನು ಕೊಟ್ಟಿರ್ತಕ್ಕಂಥ ಕಾಲದಲ್ಲಿ ಅವರ ಒಂದು ಗೌರವವನ್ನು ಪಡ್ಕೊಂಡು ನನ್ನ ಕ್ಷೇತ್ರವನ್ನು ಹೆಚ್ಚು ಅಭಿವೃದ್ಧಿಯನ್ನು ಮಾಡಿದ್ದೇನೆ. ಅದರ ಜೊತೆಗೆ ಆ ನಂತರ ಕಾರಣಾಂತರದಿಂದ JDSನವರು ಅಪ್ಪಾಜಿಗೌಡರು ಅಕಾಲಿಕವಾಗಿ ನಿಧನ ಹೊಂದಿದ್ರು. ಆ ನಂತರ ನಮಗೂ JDSನವರಿಗೆ ಭಿನ್ನಾಭಿಪ್ರಾಯಗಳನ್ನ ಉಂಟಾಗಿ ಪಕ್ಷದಲ್ಲಿ ನನ್ನನ್ನು ಉಚ್ಚಾಟನೆ ಮಾಡಿದ್ರು. ಆ ಉಚ್ಚಾಟನೆಯ ನಂತರ ಶಾಸಕರು ಏನು ನನಗೆ ಮೊದಲನೇ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಸಂಗಮೇಶ್ವರವರು ಮತ್ತೆ ನೀನು ನನ್ನ ಪಕ್ಷಕ್ಕೆ ಬರಬೇಕು, ಅವತ್ತು ನನ್ನಿಂದ ವಂಚನೆ ಆಗಿಲ್ಲ, ಬಟ್ ಬೇರೆಯವರಿಂದ ಇಬ್ರಾಹಿಂ ಸಾಹೇಬ್ರು ಅವತ್ತು ಪಕ್ಷದ ಅಭ್ಯರ್ಥಿ ಆಗಿದ್ದರಿಂದ ಅವರ ಕಡೆ B.Pharm ಇರೋದ್ರಿಂದ ನನಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ವಂಚನೆ ಆಗಿತ್ತು. ಅದನ್ನು ಮನಗೊಂಡು ಆಯಿತು ನಮ್ಮ ಜೊತೆಗೆ ಬಂದು ನೀವು ಸೇರ್ಕೊಳ್ಬೇಕು ಪಕ್ಷ ಅಂತಕ್ಕಂಥದ್ದನ್ನು ಹೇಳಿದಾಗ ಬಂದು ನನಗೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಮಾಡಿಕೊಂಡು ಪಕ್ಷದ ಪ್ರಚಾರ ಸಮಿತಿಯ ತಾಲೂಕಿನ ಅಧ್ಯಕ್ಷನಾಗಿ ನೇಮಕ ಮಾಡಿಕೊಂಡು ಪಕ್ಷಕ್ಕೆ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಭದ್ರಾವತಿಯಲ್ಲಿ ಕನಕ ಮಂಟಪದಲ್ಲಿ ವಿಶೇಷವಾಗಿ ನನ್ನನ್ನು ಸ್ವಾಗತ ಮಾಡಿಕೊಂಡು ಪಕ್ಷಕ್ಕೆ ನಮ್ಮ ಜೊತೆಗೆ JDSನಲ್ಲಿರ್ತಕ್ಕಂಥ ನನ್ನ ಸ್ನೇಹಿತರು ಸಾವಿರಾರು ಸಂಖ್ಯೆಯಲ್ಲಿ ಕರ್ಕೊಂಡೋಗಿ ಇವತ್ತು ಪಕ್ಷವನ್ನು ಸೇರ್ಪಡೆ ಮಾಡಿ ಅವರ ಜೊತೆಗೆ ಅವರ ಗೆಲುವಿಗೆ ಸಾಕಷ್ಟು ಸ್ಪಂದಿಸಿ ಇವತ್ತು ಅವರೇನು ಗೆಲುವಿದ್ದಾರೆ, ಯಾಕೆಂದರೆ ಅವರ ಅದೃಷ್ಟ ಇದ್ದಿದ್ದಕ್ಕೆ, ಯಾಕೆಂದ್ರೆ ನಾನು ಹೋಗಿ ಗೆಲ್ಲಿಸ್ದೆ ಅಂತಕ್ಕಂಥಕ್ಕಿಂತ ಅವರ ಅದೃಷ್ಟ ಮತ್ತು ಅವ್ರು ಮಾಡಿರ್ತಕ್ಕಂಥ ಕಾರ್ಯವೈಖರಿಗಳು ಅವ್ರನ್ನ ಗುರುತಿಸಿ ಎಲ್ಲದಕ್ಕೂ ಯೋಗ ಬೇಕು ಅಂತಾರೆ. ಆ ಸಂದರ್ಭದಲ್ಲಿ ಅವ್ರ ಯೋಗನ ನಮ್ಮನ್ನು ಅವ್ರ ಜೊತೆಗೆ ಸೇರ್ಕೊಂಡು
ಅವ್ರ ಜೊತೆಗೆ ಇವತ್ತೇನು KRDL ಚೇರ್ಮನ್ ಆಗಿ ಭದ್ರಾವತಿಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು 4 ಬಾರಿ ಶಾಸಕರಾಗಿ ಭದ್ರಾವತಿ ಉದ್ದಗಲಕ್ಕೂ, ಯಾಕೆಂದರೆ ಕೆಲವರು ಹೇಳ್ತಕ್ಕಂಥದ್ದು ಬಸ್ ಸ್ಟ್ಯಾಂಡ್ ಆಗಿಲ್ಲ, ಇನ್ನೊಂದಾಗಿಲ್ಲ ಅಂತಕ್ಕಂಥದ್ದು. ಬಸ್ ಸ್ಟ್ಯಾಂಡ್ ಅಂತಕ್ಕಂಥದ್ದು ಮಧ್ಯಭಾಗದಲ್ಲಿರ್ತಕ್ಕಂಥದ್ದಕ್ಕೆ ಎಲ್ಲರಿಗೂ ಪ್ರಚಾರ ಆಗ್ತಕ್ಕಂಥದ್ದು. ಆದರೆ ನಮ್ಮ ಶಾಸಕರು ಮಾಡಿರ್ತಕ್ಕಂಥದ್ದು ಭದ್ರಾವತಿಯಲ್ಲಿ ಎಲ್ಲ ರಸ್ತೆಗಳು ಕೂಡ ಇವತ್ತು ಮುಖ್ಯ ರಸ್ತೆಗಳು ಅಭಿವೃದ್ಧಿ ಹೊಂದಿದ್ದಾವೆ ಅಂದರೆ ಅದಕ್ಕೆ ಅವರೇ ಕಾರಣ. ಕಾಲೇಜುಗಳಾಗಿರ್ಬೋದು, ವಿವಿಧ ಕುಡಿಯೋ ನೀರಿನ ಯೋಜನೆಗಳಾಗಿರ್ಬೋದು. ನಮ್ಮ ಕೂಡ್ಲಿಗೆರೆಯಲ್ಲೇ ಕೂಡ ಅದರ 8 ಕೋಟಿ ವೆಚ್ಚದಲ್ಲಿ ಶುದ್ಧ ಕುಡಿಯೋ ನೀರು 18 ಗ್ರಾಮಗಳಿಗೆ, ಬಹುಗ್ರಾಮಗಳಿಗೆ ಸಾಕಷ್ಟು ವಿರೋಧವಿದ್ದರೂ ಕೂಡ ಅವತ್ತು ಅವರು ಅದನ್ನು ಉದ್ಘಾಟನೆ ಮಾಡಲೇಬೇಕು, ಶಂಕುಸ್ಥಾಪನೆ ಮಾಡಲೇಬೇಕು ಅಂತಕ್ಕಂಥ ದೃಢ ಸಂಕಲ್ಪವನ್ನು ಇಟ್ಕೊಂಡು ಸಮಾಜದವ್ರು ವಿರೋಧ ಮಾಡಿದ್ರೂ ಪರವಾಗಿಲ್ಲ, 18 ಹಳ್ಳಿಗೆ ಇದರಿಂದ ಕುಡಿಯೋ ನೀರಿನ ಯೋಜನೆ ಆದರೆ ಅನುಕೂಲ ಆಗುತ್ತೆ ಅಂತೇಳಿ ಆ ಕಾರ್ಯಕ್ರಮವನ್ನು ಕೂಡ ಅವರು ಶಂಕುಸ್ಥಾಪನೆ ಮಾಡಿ ಯಶಸ್ವಿಯಾಗಿ ನೆರವೇರಿಸ್ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೂಡ್ಲಿಗೆರೆ ಭಾಗದಲ್ಲಿ 18 ಗ್ರಾಮದಲ್ಲಿ ವಿಶೇಷವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಕುಡಿಯೋ ನೀರನ್ನು ಬಳಸ್ಕೊಳ್ತಕ್ಕಂಥದ್ದು ವಿಶೇಷತೆ. ಅದ್ರ ಜೊತೆಗೆ ಇವತ್ತು ಅವರು KRDL ಚೇರ್ಮನ್ ಆದ ನಂತರ ಭದ್ರಾವತಿ ಎಲ್ಲ ದೇವಸ್ಥಾನಗಳಿಗೂ ಜೀವನೋದ್ಧಾರಕ್ಕೆ ಅವರ ಏನು CRF ಫಂಡ್ ಅಂತಕ್ಕಂಥ ಒಂದು ನಿಧಿ ಇದೆ, ಅದು ಯಾರಿಗೂ ಕೂಡ ಇಲ್ಲಿವರೆಗೂ ಗೊತ್ತಿಲ್ಲ. ಅದು ಆ ನಿಧಿಯನ್ನು ಸಂಪೂರ್ಣ ಭದ್ರಾವತಿಗೆ ಇಲ್ಲಿವರೆಗೂ 12 ರಿಂದ 13 ಕೋಟಿ ರೂಪಾಯಿಯನ್ನು ವೆಚ್ಚ ಮಾಡಿ ದೇವಸ್ಥಾನಗಳಿಗೆ ಜೀವನೋದ್ಧಾರಕ್ಕೆ, ಅದರಲ್ಲಿ ಯಾವುದೇ ಕೂಡ ಒಂದೇ ಒಂದು ರೂಪಾಯಿನೂ ಕೂಡ ಬೇರೆ ಯಾವುದೇ ಕಮಿಷನ್ ರೂಪದಲ್ಲಿ ಆಗಿರಲಿ ಬೇರೆ ಯಾರಿಗೂ ಸಲ್ಲದೆ ಏನು ದೇವಸ್ಥಾನಗಳಿಗೆ 5 ಲಕ್ಷ, 6 ಲಕ್ಷ, 8 ಲಕ್ಷ, 10 ಲಕ್ಷ, 2 ಲಕ್ಷ ಕೋಟಿ ಸಂಪೂರ್ಣ ಹಣ ದೇವಾಲಯಕ್ಕೆ ಬಳಕೆ ಆಗಿದೆ. ಯಾರಿಗೇ ಆದಂಥ ಕಮಿಷನ್ ರೂಪದಲ್ಲಿ ಯಾರಿಗೂ ಕೂಡ ಸಂದಾಯ ಆಗಿರ್ತಕ್ಕಂಥ ಇದು ವಿಶೇಷತೆ ನಮ್ಮ ಶಾಸಕರು ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನಾನು ಕೂಡ ಈಗೇನು ಇವತ್ತು ಸಾಕಷ್ಟು ಭಿನ್ನಾಭಿಪ್ರಾಯಗಳು ಪಕ್ಷಗಳು ಅಂದಮೇಲೆ ಮುಖಂಡರುಗಳು ಅಂದಮೇಲೆ ಬರ್ತಕ್ಕಂಥದ್ದೇ. ಇವತ್ತು ನಾವು ಏನು ಪ್ರಾಮಾಣಿಕತೆಯಿಂದ ಪಕ್ಷಕ್ಕೆ ಮಾಡಬೇಕು, ಪಕ್ಷ ಯಾವುದೇ ಜವಾಬ್ದಾರಿಗಳನ್ನು ಕೊಡಲಿ. ಈಗಾಗಲೇ ನನಗೆ ಗ್ಯಾರಂಟಿ ಯೋಜನೆಯ ಪ್ರಥಮ ಬಾರಿಗೆ ನನ್ನನ್ನೇ ಭದ್ರಾವತಿ ತಾಲೂಕಿನ ಗ್ಯಾರಂಟಿ ಯೋಜನೆ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು. ನಾನು ಕೂಡ 14 ತಿಂಗಳ ಕಾಲ ಗ್ಯಾರಂಟಿ ಯೋಜನೆಯಲ್ಲಿ ಒಳ್ಳೆಯ ಸೇವೆಯನ್ನು ಮಾಡಿಕೊಂಡು 15 ಜನ ಸದಸ್ಯರನ್ನು ಹೊಂದ್ಕೊಂಡು ಭದ್ರಾವತಿಯಲ್ಲಿ ಎಲ್ಲ ಥರದ ಸೇವೆಗಳನ್ನು, ಆ ನಂತರ ಮುಂದಿನ ಶಾಸಕರ ನಿಲುವು ಮುಂದೆ ನನ್ನ ಮಗನನ್ನು ಶಾಸಕನನ್ನಾಗಿ ನೋಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಮಗನಿಗೆ ಗ್ಯಾರಂಟಿ ಯೋಜನೆಯನ್ನು ನೀವು ಬಿಟ್ಕೊಟ್ರೆ ಪ್ರಚಾರಕ್ಕೆ ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ ಶಾಸಕರು ಇಲ್ಲದೇ ಇದ್ದರೂ ಕೂಡ ಅವರ ಗಣೇಶ್ರವರು ಅದನ್ನು ನಿಭಾಯಿಸ್ಬೋದು. ಎಲ್ಲ ಕಾರ್ಯಕ್ರಮಗಳಿಗೆ ಹೋದಾಗ ಯಾರೂ ಕೂಡ ಪ್ರಶ್ನೆಗಳನ್ನು ಮಾಡಲ್ಲ ಅಂತ ಒಳ್ಳೆಯ ಉದ್ದೇಶದಿಂದ ಶಾಸಕರು ಕೂಡ ನನ್ನನ್ನು ಕೇಳಿಕೊಂಡ್ರು. ಅದನ್ನು ಬಿಟ್ಕೊಟ್ರೆ ಅನುಕೂಲ ಆಗುತ್ತಪ್ಪ ನೋಡು, ಯಾಕೆಂದರೆ ಕೊಟ್ಟಿದ್ದೀವಿ ಅದನ್ನು ಕಿತ್ಕೊಂಡ್ವಿ ಅಂತಕ್ಕಂಥದ್ದು ಮಾತು ಬೇಡ. ನಿನ್ನ ಅಭಿಪ್ರಾಯ ಏನು ಅಂತಂದ್ರು ನಾನು ಕೂಡ ಒಳ್ಳೆಯ ವಿಚಾರಕ್ಕೆ ನಮ್ಮ ಸಹಕಾರ ಇರುತ್ತೆ. ಯಾಕೆಂದರೆ ಇವತ್ತು ನನಗೆ ರಾಜಕಾರಣ ಕಲಿಸ್ತಕ್ಕಂಥವ್ರು ಪ್ರಾರಂಭವಾಗಿ ರಾಜಕಾರಣಕ್ಕೆ ಬರಲಿಕ್ಕೆ ಕಾರಣಕರ್ತರು ಶಾಸಕರು ಸಂಗಮೇಶ್ವರವರು. ಹಾಗಾಗಿ ಅವ್ರ ಮಗನಿಗೆ ನಾಳೆ ಏನೋ ಒಂದು ಒಳ್ಳೇದಾಗುತ್ತೆ ಅಂದಾಗ ನಾವು ಕೂಡ ಅದಕ್ಕೆ ಕೈ ಜೋಡಿಸ್ಬೇಕಾಗಿರ್ತಕ್ಕಂಥ ನನ್ನ ಕರ್ತವ್ಯ. ಯಾಕೆಂದರೆ ನನಗಾಗಲೇ 2 ಅಧಿಕಾರಗಳನ್ನ ಕೊಟ್ಟಿದ್ದು, ಒಂದು ಬಗರುಕು ಮತ್ತು ಒಂದು ಗ್ಯಾರಂಟಿ ಯೋಜನೆ ಅಧ್ಯಕ್ಷನಾಗಿ. ಎರಡರಲ್ಲಿ ಒಂದು ಯಾವುದಾರ ಒಂದು ಕೊಡಿ ಅಂದಾಗ ನಾನು ಕೂಡ ಸಂತೋಷದಿಂದ ಕೊಟ್ಟಿದ್ದೀನಿ. ಯಾಕೆಂದರೆ ಜನಗಳು ಬೇರೆ ಬೇರೆ ಥರದ್ದು ವ್ಯಾಖ್ಯಾನಗಳನ್ನ ಮಾಡ್ಬೋದು, ಮಣಿಶೇಖರ್ನ ಕಡೆಗಣಿಸ್ಬಿಟ್ಟಿದ್ದಾರೆ, ಮತ್ತೊಂದು ಮಗದೊಂದು ಅಂತೇಳಿ ಮಾತಾಡ್ತಾರೆ. ಅದೆಲ್ಲ ಯಾವುದು ಕೂಡ ಸತ್ಯಕ್ಕೆ ದೂರವಾದದ್ದು. ಅವರು ರಿಕ್ವೆಸ್ಟ್ ಮಾಡ್ಕೊಂಡಾಗ ಕೇಳ್ಕೊಂಡಾಗ ನಂದು ಕೂಡ ಅದು ಕರ್ತವ್ಯ ಕೊಡಬೇಕಾಗಿರ್ತಕ್ಕಂಥ. ಅದ್ರ ಜೊತೆಗೆ ಇವತ್ತು ಸಾಕಷ್ಟು ನಾನು ನಿಮ್ಮ ಸುದ್ದಿ ಮಾಧ್ಯಮದಲ್ಲಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ದಾರೆ. ಅವ್ರು ಮಾತೆತ್ತಿದ್ರೆ ಓಸಿ ಇಸ್ಬಿಟ್ಟು ಬಿಟ್ಟರೆ ಬೇರೆ ಮಾತುಗಳೇ ಅವರಲ್ಲಿ ಇಲ್ಲ. ಯಾಕೆಂದರೆ ನಾನು ಕೇಳ್ತಕ್ಕಂಥದ್ದು ಭದ್ರಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು, ಯಾಕೆಂದರೆ ಲೋಪ ಆಡಳಿತ ಅಂತಂದಮೇಲೆ ಎಲ್ಲವೂ ಕೂಡ ಇರ್ತವೆ, ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ನಿಮಗೆ ಕೇವಲ ಓಸಿ ಇಸ್ಬಿಟ್ಟು ಮಾತ್ರ ಯಾಕೆ ವಿರೋಧ ಪಕ್ಷದವ್ರಿಗೆ ಕಣ್ಣಿಗೆ ಕಾಣ್ತಾ ಇದೆ? ಬೇರೆ ಯಾವುದೇ ಸಮಸ್ಯೆಗಳು ಹಂಗಾರೆ ಭದ್ರಾವತಿಯಲ್ಲಿ ನಾವು 100ಕ್ಕೆ 100 ಹಂಗಾರೆ ಭದ್ರಾವತಿಯಲ್ಲಿ ಶಾಸಕರು 100ಕ್ಕೆ 100 ಬೇರೆ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ರೆ, ಹಂಗಾದರೆ ನೀವು ಉದ್ದೇಶ ಏನು? ನಿಮಗೆ ಓಸಿ ಇಸ್ಬಿಟ್ಟು ಅಂತಂದರೆ ನಿಮಗೆ ಯಾವುದೇ ವೈಯಕ್ತಿಕ ಲಾಭ ಆಗ್ತಾಯಿಲ್ಲ ಅದರಿಂದ ಅಂತಕ್ಕಂಥ ವಿಚಾರಕ್ಕೆ ಈ ವಿಚಾರಗಳನ್ನ ಎತ್ಕೊಂಡು ಪ್ರಚಾರಗಳನ್ನ ಮಾಡ್ಕೊಳ್ತಿದ್ರಿ ಅಂತಂದು ನನ್ನ ವೈಯಕ್ತಿಕ ಅಭಿಪ್ರಾಯ. ನೀವು ಬೇಕಾದಷ್ಟು ಸಮಸ್ಯೆಗಳು ಜನಸಾಮಾನ್ಯರಿಗೆ, ಈಗ ಜನಸಾಮಾನ್ಯರು ನಿಮಗೇನು ಕಡಿಮೆ ಓಟನ್ನು ಕೊಟ್ಟಿಲ್ಲ, 62,000 ನೀವು ಸೋತಿರ್ತಕ್ಕಂಥ ಕೇವಲ 3,000 ಓಟಲ್ಲಿ ಸೋತಿದ್ದೀರಿ. ಆದರೂ ಕೂಡ ಇಲ್ಲಿವರೆಗೂ 2.5 ವರ್ಷಗಳ ಕಾಲ ಆದರೂ ಕೂಡ ಯಾವುದೇ ಜನಗಳ ಮುಂದೆ ಕಷ್ಟ ಸುಖಗಳಿಗೆ ಬರದೇ ಇರ್ತಕ್ಕಂಥವ್ರು ಬರೇ ಕೇವಲ ಓಸಿ ಇಸ್ಬಿಟ್ಟು ಈಗ ಯಾಕೆ ಸುಮ್ಮನಾಗಿದ್ದೀರಿ? ಹಂಗಾರೆ ಅಲ್ಲಿಂದ ನಿಮ್ಗೇನಾರು ಬಕ್ಷಿಸ್ ಬಂದಿರಬೇಕೇನೋ, ಹಾಗಾಗಿ ಸುಮ್ಮನೆ ಆಗ್ತೀರಿ. ಯಾಕೆ ಅಂಥ ವಿಚಾರಗಳನ್ನು ಇಟ್ಕೊಂಡು? ಯಾಕೆ ಎಲ್ಲರೂ ಇದ್ದಂಥ ಕಾಲಘಟ್ಟಗಳಲ್ಲೂ ಓಸಿ ಇಸ್ಬಿಟ್ಟು, ಯಾಕೆ ಉದಾಹರಣೆಗೆ ನೀವು ನನ್ನೇ ತೊಗೊಳ್ಬೋದು, ನನಗೂ ಕೂಡ ಯಾಕೆಂದರೆ ಈ ವಿಚಾರದಲ್ಲಿ ಅವರು ಶಾಸಕರ ಮೇಲೆ ಬ್ಲೈಂಡ್ ಮಾಡ್ತಾರೆ, ಕೆಲವು ಇಲ್ಲಿರ್ತಕ್ಕಂಥ
ಅವ್ರ ಪಕ್ಷದ ಮುಖಂಡರುಗಳು ಇಲ್ಲಿ ನಡೀತಕ್ಕಂಥದ್ದಕ್ಕೆ ನನ್ನನ್ನು ಕೂಡ, ಯಾಕೆಂದ್ರೆ ನಾನು ಇವತ್ತು ನೇರವಾಗಿ ವಾಹಿನಿ ಮುಖಾಂತರ ಮಾತಾಡ್ತಿದ್ದೀನಿ ಅಂತಂದರೆ ನನ್ನಲ್ಲಿ ಯಾವುದೇ ಹಳಕಿಲ್ಲದಕ್ಕೋಸ್ಕರ ಮಾತಾಡ್ತಕ್ಕಂಥದ್ದು. ಯಾಕೆಂದರೆ ನಮಗೆ ದಂಧೆ ಮಾಡೋರು ಯಾರು ಬಿಡ್ತಾರೋ ಯಾರು, ಕ್ಷೇತ್ರದಲ್ಲಿ ನಾವೊಬ್ಬರು ಜನಪ್ರತಿನಿಧಿ ಆದಾಗ ನಮ್ಮ ಹತ್ರ ಎಲ್ಲ ಥರದ ವ್ಯಕ್ತಿಗಳನ್ನು ಕೂಡ ನಾವು ಕಾಣ್ತೇವೆ. ಅದರಲ್ಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದು ಅವತ್ತು ನಾವಾಗಲಿ ಶಾಸಕರಾಗಲಿ ಯಾರಿಗೂ ಕೂಡ ನಾವು ಓಸಿ ಆಡ್ರಪ್ಪ ಇಸ್ಪಿಟ್ ಆಡ್ರಪ್ಪ ಅಂತ ನಾವು ಹೇಳಿಲ್ಲ, ಶಾಸಕರು ಹೇಳಿಲ್ಲ. ಆದರೆ ಜನಗಳಿಗೆ ವಿರೋಧ ಪಕ್ಷದವ್ರಿಗೆ ಮಾಡೋಕ್ಕೆ ಬೇರೆ ಏನೂ ಕೆಲಸ ಇಲ್ಲ, ಬೇರೆ ಯಾವುದೂ ಕೂಡ ನಮ್ಮ ವಿಚಾರಗಳಲ್ಲಿ ಅವ್ರಿಗೆ ಸಿಗದೇ ಇರತಕ್ಕಂಥ ಕಾರಣಕ್ಕೆ ಸುಮ್ಮನೆ ಅಪಪ್ರಚಾರಗಳನ್ನ ಮಾಡ್ಕೊಂಡು ಈ ಭಾಗದಲ್ಲೆಲ್ಲ ಮಣಿಶೇಖರ್ ಅವರಿಗೆ ಅಂತ ನೇರವಾಗಿ ನಾನು ನಿಮ್ಮ ಮಾಹಿನಿ ಮುಖಾಂತರ ಅವ್ರಿಗೆ ನಾನು ಹೇಳಲಿಕ್ಕೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ. ನಿಮ್ಗೆ ಆ ರೀತಿ ಯಾವುದಾದ್ರೂ ಸಾಬೀತು ಮಾಡೋಕ್ಕೆ ಸಾಧ್ಯ ಇದ್ದರೆ ಖಂಡಿತವಾಗ್ಲೂ ಸಾಬೀತು ಮಾಡಿ, ನೀವು ಹೇಳಿದ ಶಿಕ್ಷೆಗಳಿಗೆ ನಾವು ಗುರಿ ಆಗ್ತೀವಿ. ಯಾಕೆಂದರೆ ನಮಗೆ ಭಗವಂತ ಕಷ್ಟಪಟ್ಟು ದುಡಿಯತಕ್ಕಂಥ ಶಕ್ತಿ ನನಗಾಗಲಿ ಶಾಸಕರಿಗಾಗಲಿ ಕೊಟ್ಟಿದ್ದಾರೆ. ತಮಗೂ ತಿಳಿದಿರೋ ಹಾಗೆ ಮುಂದಿನ ದಿನಮಾನಗಳಲ್ಲಿ ಚುನಾವಣೆಗಳ ಪರ್ವನೇ ಎದುರಾಗ್ತಾ ಇದೆ. ಸೊ ಈ ಒಂದು ಚುನಾವಣಾ ವಿಚಾರವಾಗಿ ತಾವು ಗೆದ್ದಂತಹ ಅಂದರೆ ಜಿಲ್ಲಾ ಪಂಚಾಯಿತಿ ಕ್ಷೇತ್ರವಾದಂತಹ ಕೂಡ್ಲಿಗೆರೆ ಕ್ಷೇತ್ರದ ಮಹಾಜನತೆಗೆ ಹಾಗೂ ಭದ್ರಾವತಿ ಕ್ಷೇತ್ರದ ಕಟ್ಟ ಕಡೆಯ ನಾಗರಿಕ ಬಂಧುಗಳನ್ನು ಉದ್ದೇಶಿಸಿ ನಮ್ಮ ಸುತ್ತ ವಾಹಿನಿ ಮುಖೇನ ತಾವು ಹೇಳೋದಾದರೂ ಏನು, ಕೇಳೋಕ್ಕಾದರೂ ಏನು ಬಯಸ್ತೀರಿ? ಮುಂದೆ ಈಗೇನು ಬರ್ತಕ್ಕಂಥ ಈಗಾಗಲೇ ನಮ್ಮ ಜಿಲ್ಲಾ ಪಂಚಾಯಿತಿ ಅವಧಿ ಮುಗಿದ ಆಗಲೇ 5 ವರ್ಷಗಳ ಕಾಲ ಆದರೂ ಕೂಡ ಹಿಂದೆ BJP ಸರ್ಕಾರ ಇದ್ದರೂ ಕೂಡ ಅವರು 2.5 ವರ್ಷ ಚುನಾವಣೆ ನಡೆಸ್ತಾ ಇದ್ದಿದ್ದು. ಈಗ 2.5 ವರ್ಷಗಳ ಕಾಲ ಚುನಾವಣೆ, ಒಟ್ಟು 5 ವರ್ಷಗಳಾಗಿದೆ. ಈಗಾಗಲೇ ಮೊನ್ನೆ ನಮ್ಮ DK ಶಿವಕುಮಾರ್ ಸಾಹೇಬರು ಕೂಡ ಆಗಲೇ ಹೇಳಿದ್ದಾರೆ, ಇನ್ನು 2-3 ತಿಂಗಳಲ್ಲಿ ನಾವು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆಗಳು ನಡೆಸ್ತೇವೆ ಅಂತೇಳಿ. ಅದಕ್ಕೆ ಸ್ವಾಗತವನ್ನು ಮಾಡ್ತೇವೆ. ಯಾಕೆಂದರೆ ಸ್ಥಳೀಯ ಸಂಸ್ಥೆ ಇದ್ದಾಗ ಮಾತ್ರ ಅಭಿವೃದ್ಧಿಗೆ ಹೆಚ್ಚು ಒತ್ತುಗಳನ್ನ ಕೊಡ್ತಕ್ಕಂಥದ್ದು. ಪಾಪ ಶಾಸಕರು ಒಬ್ಬರೇ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಮಾತಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದಕ್ಕಾಗೇ ಸ್ಥಳೀಯ ಸಂಸ್ಥೆಗಳನ್ನ ಮಾಡಿರ್ತಕ್ಕಂಥದ್ದು. ಈಗಾದರೂ ಕೂಡ ನಮ್ಮ ಸರ್ಕಾರ ಮಾಡಬೇಕು ಅಂತಕ್ಕಂಥ ಮುಂದೆ ಬಂದಿರೋದಕ್ಕೆ ಸ್ವಾಗತ. ಯಾರ್ಯಾರೋ ಹೊಸಬರು ಬಂದಿದ್ದಾರೆ, ಹೊಸಬರು ಬಂದಾಗ ಮಣಿಶೇಖರ್ನ ಕಡೆಗಣಿಸ್ಬೋದು, ಮಣಿಶೇಖರ್ಗೆ ಟಿಕೆಟ್ ಕೊಡಲಾರದು ಅಂತೇಳಿ ಕೆಲವು ಏನು ಸುದ್ದಿ ಹರಡ್ತಾ ಇದೆ, ಅದಕ್ಕೂ ಸತ್ಯಕ್ಕೆ ದೂರವಾದದ್ದು. ನಾನಾಗಲಿ ಶಾಸಕರಾಗಲಿ ಖಂಡಿತವಾಗ್ಲೂ 100ಕ್ಕೆ 100 ನಮ್ಮ ಸಂಬಂಧಗಳು ಎಲ್ಲೂ ಕೂಡ ರಾಜಕಾರಣದಲ್ಲಿ ಎಲ್ಲವೂ ಕೂಡ ಇರ್ತಕ್ಕಂಥದ್ದು, ಪ್ಲಸ್ ಮೈನಸ್ ಎರಡೂ ಇರ್ತಕ್ಕಂಥದ್ದು. ಕೆಲವು ಸಂದರ್ಭದಲ್ಲಿ ನಾವುಗಳು ವಾದ ಮಾಡಿರ್ತಕ್ಕಂಥದ್ದು. ಯಾರೇ ಹೊಸಬರು ಬಂದರೂ ಕೂಡ ನನಗೆ ಟಿಕೆಟಿಗೆ ಶಾಸಕರು ಯಾವುದೇ ಕಾರಣಕ್ಕೂ ವಂಚನೆ ಮಾಡ್ತಕ್ಕಂಥದ್ದು ಇಲ್ಲ. ಯಾಕೆಂದರೆ ನನ್ನ ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರು ನನಗೆ ಮೊದಲನೇ ವಾಗ್ದಾನವನ್ನೇ ಮುಂದಿನ ಜಿಲ್ಲಾ ಪಂಚಾಯತಿಗೆ ನಿನಗೆ ಕ್ಯಾಟಗರಿಯನ್ನು ಮಾಡಿಸ್ಕೊಂಡು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ನೋಡ್ತಕ್ಕಂಥದ್ದೇ, ಅದ್ರ ಜೊತೆಗೆ ಸಾಧ್ಯ ಆದರೆ ನಿನ್ನನ್ನು ಅಧ್ಯಕ್ಷನ ಮಾಡ್ತೇವೆ ಅಂತಕ್ಕಂಥ ವಿಶ್ವಾಸವನ್ನು ಏನು ಕೊಟ್ಟಿದ್ದಾರೆ ಇಡೀ ಕುಟುಂಬ ಸದಸ್ಯರು ಅವತ್ತು ನನಗೇನು ವಾಗ್ದಾನವನ್ನು ಮಾಡಿದ್ದಾರೆ. ಇವತ್ತು ಯಾರೇ ಪಕ್ಷಕ್ಕೆ ಬರ್ಬೋದು, ಯಾಕೆಂದರೆ ಇವತ್ತು ಬರ್ತಕ್ಕಂಥವ್ರೆಲ್ಲರೂ ಕೂಡ ಗೆದ್ದ ಮೇಲೆ ಬರ್ತಕ್ಕಂಥವ್ರು. ಆದರೆ ಗೆಲ್ಲಿಸೋದಕ್ಕೆ ಬಂದಿರತಕ್ಕಂಥವ್ರಿಗೆ ಯಾವತ್ತೂ ಕೂಡ ಗೌರವ ಇರುತ್ತೆ. ಯಾಕೆಂದರೆ ನಾವು ನಮ್ಮ ಗೌರವ ಅಂತಕ್ಕಂಥ ನಾವು ಹುಡ್ಕೊಂಡು ಹೋದ್ರೆ ಅದು ಗೌರವ ಸಿಗಲ್ಲ. ಗೌರವ ನಮಗೆ ಸಲ್ತಕ್ಕಂಥದ್ದು ಖಂಡಿತವಾಗ್ಲೂ ಪ್ರಾಮಾಣಿಕವಾಗಿ ಗೌರವ ಸಿಕ್ಕೇ ಸಿಗುತ್ತೆ. ಆ ನಿಟ್ಟಿನಲ್ಲಿ ಶಾಸಕರು 100ಕ್ಕೆ 100 ನನಗೆ ಕ್ಯಾಟಗರಿಯನ್ನು ಮಾಡಿಸ್ಕೊಂಡು ಬರ್ತಾರೆ. ಯಾಕೆ ಸರ್ಕಾರ ಇರೋದ್ರಿಂದ ಕ್ಯಾಟಗರಿ ಖಂಡಿತವಾಗ್ಲೂ ನನಗೆ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ಕೂಡ ಇದೆ. ಟಿಕೆಟು ಮೊದಲು ಮಣಿಶೇಖರ್ ಹೊರತುಪಡಿಸಿ ನಂತರ ಅವ್ರ ಯೋಚನೆ ಇದೆ. ಹಾಗಾಗಿ ಯಾರೂ ಕೂಡ ಕೂಡ್ಲಿಗೆರೆ ಕ್ಷೇತ್ರದಾಗಲಿ ಭದ್ರಾವತಿ ಕ್ಷೇತ್ರದ ಜನ ಮಣಿಶೇಖರ್ಗೆ ಎಲ್ಲಿ ಮೋಸ ಆಗುತ್ತೆ, ಅನ್ಯಾಯ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಯಾರಿಗೂ ಕೂಡ ಬೇಡ. ಯಾಕೆಂದರೆ ಪಕ್ಷ ಅಂತಕ್ಕಂಥದ್ದು ಇದ್ದ ಮೇಲೆ ಪರನೂ ಇರ್ತಾರೆ, ವಿರೋಧನೂ ಇರ್ತಾರೆ. ಯಾಕೆಂದರೆ ಮಣಿಶೇಖರ್ ಬೇರೆಯವ್ರ ಥರ ಯಾರು ಕೂಡ ಪೇಮೆಂಟಿಗೆ ಬಂದು ಗಿರಾಕಿ ಅಲ್ಲ. ಯಾಕೆಂದರೆ ಮಣಿಶೇಖರ್ ಪ್ರಾಮಾಣಿಕವಾಗಿ, ಯಾಕೆಂದರೆ ಶಾಸಕರ ಉದ್ದಗಲು, ಯಾಕೆಂದರೆ ಶಾಸಕರು ಆದಮೇಲೆ ನಾವು ಮಣಿಶೇಖರ್ ಅವ್ರ ಶಾಸಕರು ನೋಡಿಲ್ಲ. ಅವ್ರು ಏನು ಬೆಲ್ಲದ ವ್ಯಾಪಾರವನ್ನು ಮಾಡ್ತಕ್ಕಂಥ ಸಂದರ್ಭದಿಂದ ಕೂಡ ನಾನು ಆಲೆ ಮನೆ ಮಾಲೀಕನಾಗಿ ಅವ್ರ ಜೊತೆಗೆ ವ್ಯಾಪಾರದಿಂದ ಬಂದಿರತಕ್ಕಂಥ ನಂಟು ನಮಗೆ. ಮಧ್ಯದಲ್ಲಿ 5 ವರ್ಷ ಏನು ಪಕ್ಷದಲ್ಲಿ ಟಿಕೆಟ್ ನನಗೆ ಸಿಗದೇ ಇರತಕ್ಕಂಥದಕ್ಕೋಸ್ಕರ ಬೇರೆ ಪಕ್ಷಕ್ಕೆ ಹೋದೆ, ಅಲ್ಲೂ ಕೂಡ ನನಗೇನು ಅನ್ಯಾಯ ಆಗಿಲ್ಲ. ಅಲ್ಲೂ ಕೂಡ ಇರ್ತಕ್ಕಂಥ ಅಪ್ಪಾಜಿಗೌಡರು ಗೌರವಯುತವಾಗಿ ನನ್ನನ್ನು ಕಂಡಿದ್ದಾರೆ. ಅದಕ್ಕೂ ಕೂಡ ಯಾಕೆಂದರೆ ನಾನು ಇವತ್ತು ಅವ್ರು ಇಲ್ಲ, ನಾನು ಹೊರಗಡೆ ಇದ್ದೀನಿ ಅಂತೇಳಿ ಇನ್ನೊಬ್ಬರ ಬಗ್ಗೆ ವಿರೋಧ ಮಾಡ್ತಕ್ಕಂಥ ವ್ಯಕ್ತಿನೂ ಅಲ್ಲ. ಯಾಕೆಂದರೆ ಯಾವುದೇ ಆದರೂ ಕೂಡ ನಮ್ಮ ಮನಸ್ಸಾಕ್ಷಿಗೆ ತಕ್ಕನಾಗಿ ನಾವು ಕೆಲಸವನ್ನು ಮಾಡಬೇಕು, ಮನಸ್ಸಾಕ್ಷಿಗೆ ತಕ್ಕನಾಗಿ ಮಾತಾಡಬೇಕು. ಎಲ್ಲೋ ಬಂದುಬಿಟ್ಟಿದ್ದೀನಿ, ಯಾರ್ದೋ ವಿರೋಧ ಮಾತಾಡ್ತೀನಿ ಅಂತಕ್ಕಂಥದ್ದಿಲ್ಲ. ನನಗೆ ಕಂಡಂಗೆ ಈಗ ಇಬ್ಬರೂ ನಾಯಕರು ಕೂಡ ಅದ್ಭುತವಾದಂಥ ನಾಯಕರುಗಳು. ನಾವುಗಳು ಅವ್ರನ್ನ ಮನಸ್ಥಿತಿಗಳನ್ನ, ನಮ್ಮಂಥ ಮುಖಂಡರುಗಳನ್ನ ಮಾತು ಕೇಳಿ ಕೆಲವು ನಾಯಕರುಗಳು ಕೆಟ್ಟವರಾಗ್ತಾರೆ ಬಿಟ್ಟರೆ ನಾಯಕರುಗಳು ಯಾರೂ ಕೂಡ ಕೆಟ್ಟವರಲ್ಲ. ಹಾಗಾಗಿ ನಾನು ಕೆಲವು ಮುಖಂಡರುಗಳಿಗೆ ಹೇಳ್ತಕ್ಕಂಥದ್ದು, ಯಾರೇ ನಿಮ್ಮ ನಾಯಕರುಗಳಿಗೆ, ನಮ್ಮ ನಾಯಕರುಗಳಿಗೆ ಬುದ್ಧಿ ಹೇಳ್ತೀವಿ ಅಂತೇಳಿ ಹೊಗಳ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೋ ದಯಮಾಡಿ ನಾನು ಈ ಮುಖಾಂತರ ಶಾಸಕರಿಗಾಗಲಿ ಅವ್ರ ಮಗನಿಗಾಗಲಿ, ಮುಂದೆ ನಿನಗೆ ಭವಿಷ್ಯ ಇದೆ, ಖಂಡಿತವಾಗಲೂ ನಿನ್ನ ಜೊತೆಗೆ ಹೆಗಲು ಕೊಟ್ಟು ದುಡಿತೇವೆ. ಮೊದಲು ಈ ಹೊಗಳು ಭಟ್ರನ್ನ ದೂರ ಇಟ್ಟರೆ ಮಾತ್ರ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಇದೆ. ದಯಮಾಡಿ ಯಾರೇ ಮಣಿಶೇಖರ್ ಬೈತಾನೆ ಅಂತಂದರೆ ನಿಮ್ಮ ಹಿತಕ್ಕೋಸ್ಕರ ಬೈತೀನಿ, ಒಟ್ಟರೆ ನಿಮ್ಮ ಬದಲಾವಣೆಗಳನ್ನು ಬಯಸ್ಕೊಂಡು ನೀವು ಮುಂದಕ್ಕೆ ಭವಿಷ್ಯದ ನಾಯಕರಾಗಬೇಕು.
ಯಾರದೇ ತಪ್ಪು ದಾರಿಗಳಿಗೆ ತಲುಪಬಾರ್ದು. ಯಾಕೆಂದರೆ ಇವತ್ತು ಯಾರು ಹೊಗಳ್ತಾನೋ ಅವನ ಸ್ವಾರ್ಥಕ್ಕೆ ಹೊಗಳ್ತಾ ಇದ್ದಾನೆ ನಿಮ್ಮನ್ನು. ಅದನ್ನು ನೀವು ಫಸ್ಟು, ಯಾಕೆಂದರೆ ಇನ್ನೂ ವಯಸ್ಸಲ್ಲಿ ಚಿಕ್ಕವರಿದ್ದೀರಿ, ನಾವು ನಿಮ್ಮನ್ನು ಸಣ್ಣ ಮಕ್ಕಳಿಂದ ಬೆಳೆಸ್ತಕ್ಕಂಥ, ಯಾಕೆ ನಿಮ್ಮ ತಂದೆಯವರು ನಮ್ಮ ಜೊತೆಗಿದ್ದಂಥ ಸಂದರ್ಭದಲ್ಲಿ ನಿಮ್ಮ ತಾಯಿಯವರಾಗಿರಲಿ ಎಲ್ಲರೂ ಕೂಡ ನಾವು ನೋಡ್ಬಿಟ್ಟು ನಿಮ್ಮನ್ನು ಚಿಕ್ಕ ಮಕ್ಕಳಿಂದ ನಾವು ಬೆಳೆಸ್ತಕ್ಕಂಥವ್ರು. ಆ ಬೆಳವಣಿಗೆ, ಯಾಕೆಂದರೆ ನೀವು ಬೆಳೆದ್ರೆ ನನ್ನ ಮಕ್ಕಳು ಬೆಳೆದ ಹಾಗೆ, ಆ ನಿಟ್ಟಿನಲ್ಲಿ ನಾವು ಕೂಡ ಖಂಡಿತವಾಗ್ಲೂ ಗೌರವಪೂರ್ವಕವಾಗಿ ನೀವು ದುಡಿತೇವೆ. ಹೊಗಳ್ತಕ್ಕಂಥವ್ರನ್ನ ದೂರ ಇಟ್ಟರೆ ಮಾತ್ರ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಇದೆ. ಯಾಕೆಂದರೆ ಆಡಳಿತ ಅಂದಮೇಲೆ ವಿರೋಧ ಇರತಕ್ಕಂಥದ್ದು ಸಹಜ. ಆದರೂ ಕೂಡ ನಾವು ಎಲ್ಲೂ ಕೂಡ ಮೈ ಮರಿಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಶಾಸಕರಿಗಾಗಲಿ ಗಣೇಶ್ರವರಿಗಾಗಲಿ. ಮೈ ಮರೆತರೆ ಖಂಡಿತವಾಗಲೂ, ಯಾಕೆಂದರೆ ಇವತ್ತು ರಾಜಕಾರಣದಲ್ಲಿ ಪ್ರಾರಂಭವೂ ಇರುತ್ತೆ, ಅಂತ್ಯನೂ ಇರುತ್ತೆ. ಆ ಅಂತ್ಯವನ್ನು ನಾವು ಈಗ ಬೇಡ, ನಿಮ್ಮ ಪ್ರಾರಂಭವನ್ನು, ಯಾಕೆಂದರೆ ಶಾಸಕರು ಈಗಾಗಲೇ ಮನಸ್ಪೂರ್ವಕವಾಗಿ ನಿಮಗೆ ಮುಂದಿನ ನನ್ನ ಒಂದು ನಾನು ಗಟ್ಟಿ ಇರ್ತಕ್ಕಂಥ ಸಂದರ್ಭದಲ್ಲಿ ಮಗನನ್ನು ಶಾಸಕನಾಗಿ ನೋಡಬೇಕು ಅಂತಕ್ಕಂಥ ಅವರ ಆಸೆಗೆ ಎಲ್ಲೋ ಲೋಪ ಆಗಬಾರ್ದು. ನಾವು ನಿಮ್ಮ ಜೊತೆ ಖಂಡಿತವಾಗ್ಲೂ ಇರ್ತೇವೆ. ಆದರೆ ನಮ್ಮನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿರ್ತಕ್ಕಂಥದ್ದು. ಯಾಕೆಂದರೆ ಇವತ್ತು ಜವಾಬ್ದಾರಿಗಳನ್ನು ತಗೊಳ್ಳೋದು ಮುಖ್ಯ ಅಲ್ಲ, ಆ ಜವಾಬ್ದಾರಿಯನ್ನು ನಿರ್ವಹಿಸೋದು ಕೂಡ ಅಷ್ಟೇ ನಿಮ್ಮ ಜವಾಬ್ದಾರಿ ಇರ್ತಕ್ಕಂಥದ್ದು. ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋದಾಗ ಮಾತ್ರ ನಿಮ್ಮ ಏನು ಶಾಸಕ ಸ್ಥಾನದ ಆಸೆ ಇದೆಯೋ ಅದು ಖಂಡಿತವಾಗ್ಲೂ 100ಕ್ಕೆ 100 ಯಶಸ್ವಿ ಆಗುತ್ತೆ. ಜೊತೆಗೆ ನಾವು ಇರ್ತೇವೆ. ನಮ್ಮನ್ನೆಲ್ಲ, ಯಾಕೆಂದರೆ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ದುಡ್ದಕ್ಕಂಥವ್ರು ಇವತ್ತು ಬರ್ತಾರೆ ನಾಳೆ ಹೋಗ್ತಾರೆ, ಇವತ್ತು ಬಂದವ್ರು ನಾಳೆ ಇರ್ತಾರೆ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಇವತ್ತು ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ಲಾಭಕ್ಕೆ ಬಂದಿದ್ದಾರೆ. ಅವರನ್ನು ನೀವು ಮುಂದಿಡ್ಕೊಂಡು ಪಕ್ಷಕ್ಕೋಸ್ಕರ, ನಿಮ್ಮನ್ನು ಗೆಲುವಿಗೋಸ್ಕರ ಹಗಲು ದುಡ್ದಂಥವ್ರನ್ನ ನೀವೆಲ್ಲಾದರೂ ಕಡೆಗಣಿಸಿದ್ರೆ ಖಂಡಿತವಾಗ್ಲೂ ಅದನ್ನು ಮುಂದಿನ ದಿನಗಳ ಪರಿಣಾಮಗಳನ್ನು ನೀವೇ ಎದುರಿಸ್ತಕ್ಕಂಥದ್ದು. ಹಾಗಾಗಿ ದಯಮಾಡಿ ಮುಂದೆ ನೀವು ಶಾಸಕರಾಗಬೇಕು ಅಂತಕ್ಕಂಥದ್ದು ನಮ್ಮದು ಕೂಡ ಆಸೆ ಇದೆ. ಹಾಗಾಗಿ ಈಗ ಒಬ್ಬ ಅಣ್ಣನ ಮಗ ಶಾಸಕ ಆದಂದ್ರೆ ನಮಗೆ ತಾನೇ ಹೆಮ್ಮೆ. ಆ ನಿಟ್ಟಿನಲ್ಲಿ ನಿಮ್ಮ ತಂದೆಯವ್ರನ್ನ ನಮ್ಮ ಸ್ವಂತ ಒಡ ಹುಟ್ಟಿದ ಅಣ್ಣ ಅಂತಕ್ಕಂಥ ಭಾವನೆಯಲ್ಲಿ ನಾವು ಎಲ್ಲರೂ ಇಟ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ನೀವು ಯುವಕರಿದ್ದೀರಿ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಅಂತಕ್ಕಂಥದ್ದು ವಿಚಾರವನ್ನು ಹೇಳ್ತಾ, ಭದ್ರಾವತಿ ಜನತೆ ಯಾವಾಗಲೂ ನಿಮ್ಮ ಜೊತೆಗಿರ್ತಾರೆ. ಯಾಕೆಂದರೆ ಈಗಾಗಲೇ ಗ್ಯಾರಂಟಿ ಯೋಜನೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಈಗಾಗಲೇ ನೀವು ತೆಗೆದುಕೊಂಡ ನಂತರ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಿದ್ರಿ. ಅದನ್ನು ನಾವು ಏನು ಇವತ್ತು ಕಾರ್ಯಕ್ರಮ ಮಾಡ್ತಿದ್ದೀವಿ ಅದು ಮತವಾಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಯಾಕೆಂದರೆ ನಾವು ಅಧಿಕಾರದಲ್ಲಿದ್ದೀವಿ, ಕಾರ್ಯಕ್ರಮ ಮಾಡ್ತಿದ್ದೀವಿ, ಜನ ಬರ್ತಾರೆ. ಆ ಜನ ಬಂದವರೆಲ್ಲ ನಮ್ಮ ಮತದಾರರಾಗಲ್ಲ. ಅದನ್ನು ಮತದಾರನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ಗಣೇಶರಿಗೂ ನಮಗೂ ನೀವೆಲ್ಲರೂ ವಿಶ್ವಾಸ ತೆಗೆದುಕೊಂಡು ಹೋದಾಗ ಅದೆಲ್ಲ ಶಕ್ತಿ ನಿಮ್ಗೆ ಸೇರ್ಕೊಳ್ಳುತ್ತೆ ಅಂತಕ್ಕಂಥದ್ದು ನಮ್ಮದು. ಒಳ್ಳೆಯದಾಗಲಿ. 2028ರ ಶಾಸಕರನ್ನಾಗಿ ನಿಮ್ಮನ್ನು ನೋಡೋಣ ಅಂತ ಹೇಳ್ತಾ ಇವತ್ತು ಏನು ಇದೇ ಸಂದರ್ಭದಲ್ಲಿ ತಾವು ಸಹ ಜಿಲ್ಲಾ ಪಂಚಾಯತಿ ಇದೇ ಒಂದು ಕೂಡ್ಲಿಗೆರೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸಿರೋ ಕಾರಣ ಮುಂದಿನ ದಿನಮಾನಗಳಲ್ಲಿ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರಾದಂತಹ ಸನ್ಮಾನ್ಯ BK ಸಂಗಮೇಶ್ ಅವರು ಇದ್ದಾರೆ. ರಾಜ್ಯದಲ್ಲೂ ಕೂಡ ನಿಮ್ಮದೇ ಆದಂತಹ ಒಂದು ಸರ್ಕಾರ ಇದೆ. ಸೊ ಮುಂದಿನ ಒಂದು ಆಡಳಿತದ ಅವಧಿಯಲ್ಲಿ ತಮ್ಮದೇ ಆದಂತಹ ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಏನೆಲ್ಲ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಬೇಕು ಅನ್ನೋ ಆಸೆ, ಆಕಾಂಕ್ಷೆಗಳು, ಆಲೋಚನೆಗಳು ತಮ್ಮ ಮನಸ್ಸಲ್ಲಿ ಉಳಿದಿದ್ದಾವೆ ಸರ್? ಖಂಡಿತವಾಗಲೂ ಇನ್ನೂ ಸಾಕಷ್ಟು ಅಭಿವೃದ್ಧಿ ಅಂತಕ್ಕಂಥದ್ದು ಯಾವತ್ತೂ ಕೂಡ ನಿಲ್ತಕ್ಕಂಥದ್ದಲ್ಲ. ನಮ್ಮ ಏನು ಊರುಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಥರದಲ್ಲೂ ಇವತ್ತು ಒಂದು ರಸ್ತೆ ಕಂಪ್ಲೀಟ್ ಆದರೆ ಇನ್ನೊಂದು ರಸ್ತೆ ಉಳ್ಕೊಂಡಿರುತ್ತೆ. ಆ ರೀತಿ ಸಾಕಷ್ಟು ಅಭಿವೃದ್ಧಿಗಳು, ಶಾಲೆಗಳಿಗೆ, ಇವು ಅಂಗನವಾಡಿಗಳಿಗೆ. ಈಗ ಯಾಕೆಂದರೆ ನಮ್ಮ ಭಾಗದ ಶಾಲೆ ನಮ್ಮ ಹರಳಹಳ್ಳಿಯಲ್ಲಿ ಅತಿ ಹೆಚ್ಚು ಒಂದು ಸ್ಟ್ರೆಂತ್ ಇರ್ತಕ್ಕಂಥ ಸಾವಿರಾರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ನಮ್ಮ ಹರಳಹಳ್ಳಿ ಗ್ರಾಮದಲ್ಲಿ. ಯಾಕೆಂದರೆ ಇವತ್ತು ಹೈಸ್ಕೂಲ್ ಒಂದರಲ್ಲೇ ಮಾತ್ರ 700ರಿಂದ 800 ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ದಾರೆ. ಹಾಗೆ ಪ್ರೈಮರಿ ಶಾಲೆ ಎಲ್ಲವೂ ಕೂಡ ಈಗಾಗಲೇ ನಮ್ಮ ಶಾಸಕರು ಮತ್ತು ಮಧು ಬಂಗಾರಪ್ಪರವರು ನಮ್ಮ ಏನು ಕೋರಿಕೆ ಮೇಲೆ ನಮ್ಮ ಶಾಲೆಯನ್ನು KPSC ಶಾಲೆಯನ್ನಾಗಿ ಉನ್ನತೀಕರಣ ಮಾಡಿದ್ದಾರೆ. ಅದಕ್ಕೂ ಕೂಡ ಈ ಮಾಹಿನಿ ಮುಖಾಂತರ ಶಾಸಕರಿಗೂ ಮತ್ತು ನಮ್ಮ ಸಚಿವರು ಮಧು ಬಂಗಾರಪ್ಪನವರಿಗೂ ಇಬ್ಬರಿಗೂ ಕೂಡ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಿಮ್ಮ ವಾಹಿನಿ ಮುಖಾಂತರ ಬಯಸ್ತೇನೆ. ಯುವಕರಿಗೆ ತಾವು ಈ ಭಾಗದ ಒಂದು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ನಮ್ಮ ಸುತ್ತ ವಾಹಿನಿ ಮುಖೇನ ತಾವು ಏನು ಹೇಳೋದಕ್ಕೆ ಬಯಸ್ತೀರಾ ಯುವಕರಲ್ಲಿ? ಇವತ್ತು ನೀವು ಕೇಳ್ತಕ್ಕಂಥ ಪ್ರಶ್ನೆ ನಿಜವಾಗ್ಲೂ 100ಕ್ಕೆ 100 ಸತ್ಯವಾದ ಸಂಗತಿ. ಯಾಕೆಂದರೆ ಇವತ್ತು ಯುವ ಜನತೆ ಕೇವಲ ಭದ್ರಾವತಿ ಒಂದರಲ್ಲ, ಇಡೀ ದೇಶದ ತುಂಬ ಇವತ್ತು ಏನಾಗ್ಬಿಟ್ಟಿದೆ ಅಂತಂದರೆ ನೀವು ಹೇಳ್ತಕ್ಕಂಥದ್ದು ನಿರುದ್ಯೋಗ. ಯಾಕೆಂದರೆ ಇವತ್ತು
ಸನ್ಮಾನ್ಯ ಮೋದಿ ಅವರಿಗೆ ಇವತ್ತು ಈ 3 ಬಾರಿ ಅಧಿಕಾರ ಕೊಟ್ಟರು ಕೂಡ ಅವರು ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಸಾಕಷ್ಟು ವಿಚಾರಗಳನ್ನ ಹೇಳ್ಕೊಂಡು ಬಂದರೂ ಕೂಡ ಇವತ್ತು ನಿರುದ್ಯೋಗ ತಾಂಡವಾಡ್ತಕ್ಕಂಥದ್ದಕ್ಕೆ ಇದು ಮುಖ್ಯ ಕಾರಣ. ಯಾಕೆಂದರೆ ಅವರವರಿಗೆ ಯೋಗ್ಯವಾದಂಥ ಓದಿಗೆ ತಕ್ಕಂಥ ಅರ್ಹತೆಗೆ ತಕ್ಕಂಥ ಕೆಲಸ ಸಿಕ್ಕಿದರೆ ಯಾರೂ ಕೂಡ ದುಶ್ಚಟಗಳಿಗೆ ಹೋಗ್ತಿರ್ಲಿಲ್ಲ. ಆದರೆ ಯುವಕರಿಗೆ ನಾನು ಹೇಳ್ತಕ್ಕಂಥದ್ದು, ನೀವು ಕೇವಲ ಹುದ್ದೆಯನ್ನು ಮಾತ್ರ ಹೇಳ್ಬೇಡಿ, ನಿಮ್ಮ ಸ್ವಯ ದುಡಿಮೆಯಲ್ಲಿ ನೀವು ಯಾವತ್ತೂ ಕೂಡ ಮುಂದೆ ಬರ್ತಕ್ಕಂಥದ್ದು. ಯಾಕೆಂದರೆ ಬೇರೆಯವರು ನಮಗೆ ಕೆಲಸ ಕೊಡ್ತಾರೆ ಅಂತಕ್ಕಂಥದ್ದು ಬಿಟ್ಟು ಇವತ್ತು ಸಾಕಷ್ಟು ಸ್ವಂತ ಉದ್ಯಮವನ್ನು ಮಾಡ್ತಕ್ಕಂಥ ಶಕ್ತಿ ನಿಮಗಿದೆ. ನಿಮ್ಮ ತಂದೆ ತಾಯಿಗಳು ಆಸೆಯನ್ನು ಪಟ್ಟು ನಿಮ್ಮನ್ನು ಓದಿಸಿ ಇವತ್ತು ಗೌರವ ಸ್ಥಾನಕ್ಕೆ ತರಬೇಕು ಅಂತಕ್ಕಂಥ ಕಷ್ಟಗಳನ್ನ, ಯಾಕೆಂದರೆ ನೀವು ನಾಳೆ ನಮ್ಮ ಸ್ಥಾನಕ್ಕೆ, ನೀವು ಪೋಷಕ ಸ್ಥಾನಕ್ಕೆ ಬಂದಾಗ ಮಕ್ಕಳಿಗೆ ಇವತ್ತಿರ್ತಕ್ಕಂಥ ಯುವ ಜನತೆಗೆ ಅರಿವಾಗುತ್ತೆ. ಹಾಗಾಗಿ ದಯಮಾಡಿ ನಾನು ಹೇಳ್ತಕ್ಕಂಥದ್ದು ಯುವ ಜನತೆಗೆ, ದಯಮಾಡಿ ದುಶ್ಚಟಗಳಿಗೆ ಬಲಿಯಾಗಿ ನಿಮ್ಮ ತಂದೆ ತಾಯಿಯ ಆಸೆಗಳಿಗೆ ತಣ್ಣೀರು ಎರಚಬೇಡಿ. ಯಾಕೆಂದರೆ ನೀವೆಲ್ಲರೂ ಕೂಡ ಯೋಚನೆ ಮಾಡಿ, ನಿಮ್ಮ ತಂದೆ ತಾಯಿಗಳು ನೀವು ಹೊರಗಡೆ ಹೋದರೆ ಯಾವಾಗ ನನ್ನ ಮಗ ಮನೆಗೆ ಬರ್ತಾನೆ ಅಂತಕ್ಕಂಥ ಭಯದಲ್ಲಿ ಇವತ್ತು ಬದುಕ್ತಕ್ಕಂಥದ್ದು. ನೀವುಗಳು ಭಯ ಇಲ್ಲ, ಮಕ್ಕಳಿಗೆ ಭಯ ಇಲ್ಲ, ಆದರೆ ತಂದೆ ತಾಯಿಗಳಿಗೆ ಆ ಭಯವನ್ನು ಕಾಡಿಸ್ತಿದ್ರಿ. ಹಾಗಾಗಿ ದಯಮಾಡಿ ಕ್ಷೇತ್ರಕ್ಕೂ ಕೂಡ ಕೆಟ್ಟ ಹೆಸರು. ಯಾಕೆಂದರೆ ನೀವು ಮಾಡ್ತಕ್ಕಂಥ ದುಶ್ಚಟ ಯಾರೂ ಕೂಡ, ಆಡಳಿತ ಮಾಡ್ತಕ್ಕಂಥವ್ರು ಯಾರೂ ಕೂಡ ದುಶ್ಚಟಗಳನ್ನ ಕಲೀರಿ, ದುಶ್ಚಟಗಳನ್ನ ಮಾರಕ ವಸ್ತುಗಳನ್ನ ಮಾರಾಟ ಮಾಡ್ತಕ್ಕಂಥ ನೀಚ ಭದ್ರಾವತಿಯಲ್ಲಿ ರಾಜಕಾರಣ ಮಾಡ್ತಕ್ಕಂಥ ನೀಚ ರಾಜಕಾರಣಿಗಳು ಯಾರೂ ಕೂಡ ಇಲ್ಲ. ಅದನ್ನು ವಿರೋಧ ಪಕ್ಷದವ್ರು ಬೇಕಂತ ಅವ್ರವ್ರ ದೃಷ್ಟಿಕೋನದಲ್ಲಿ ಅವ್ರು ಮಾತಾಡ್ಕೊಂಡು ಬೇರೆ ಯಾವುದೂ ಸಬ್ಜೆಕ್ಟ್ ಸಿಗದೆ ಮಾತಾಡೋದು ಬಿಟ್ಟರೆ, ನೀವುಗಳು ಕಲ್ತಕ್ಕಂಥ ದುಶ್ಚಟಗಳು ನಾವ್ಯಾರೂ ಕೂಡ ನಿಮ್ಮನ್ನು ಕಲೀರಿ ಅಂತ ಪ್ರಯೋಗ ಮಾಡ್ತಕ್ಕಂಥ ಯಾರೂ ಕೂಡ ರಾಜಕಾರಣಿಗಳು. ಹಾಗಾಗಿ ನಾನು ಹೇಳ್ತಕ್ಕಂಥ ಯುವ ಜನತೆಗೆ ದಯಮಾಡಿ ನೀವು ಮುಂದಿನ ಭವಿಷ್ಯವನ್ನು ಕಟ್ತಕ್ಕಂಥ, ನಮ್ಮ ದೇಶವನ್ನು ಕಟ್ತಕ್ಕಂಥ ಯುವ ಜನತೆಗಳು, ನೀವು ದುಶ್ಚಟಗಳಿಗೆ ಬಲಿಯಾಗಿ ಸಾಕಷ್ಟು ಆಕ್ಸಿಡೆಂಟ್ಗಳು ಇವತ್ತು ಭದ್ರಾವತಿ ಕ್ಷೇತ್ರದಲ್ಲಾಗಿರ್ಬೋದು ಉದ್ದಗಲಕ್ಕೂ ಆಗ್ತಕ್ಕಂಥದ್ದು ನಿಮ್ಮ ಚಟಗಳಿಂದ ಮಾತ್ರ. ದಯಮಾಡಿ ಒಮ್ಮೆ ನಿಮ್ಮ ತಂದೆ ತಾಯಿಗಳನ್ನ ಗೌರವದಿಂದ ಕಾಣಿ, ಅವರನ್ನು ನೀವು ಯಾವತ್ತೂ ಕೂಡ ನೆನಪು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಯಾರೂ ಕೂಡ ದುಶ್ಚಟಕ್ಕೆ ಹೋಗಲ್ಲ. ಇವತ್ತೇನು ಗಾಂಜಾ, ಇಸ್ಪೀಟು ಎಲ್ಲವೂ ಕೂಡ ನಿಮ್ಮ ಮನೆ ಮಠಗಳನ್ನು ಮಾರ್ಕೊಂಡು ಬೀದಿಗೆ ಬರ್ತಾಯಿದ್ರಿ. ಆದರೆ ನೀವು ಮಾಡ್ತಕ್ಕಂಥದ್ದು, ಆಡಳಿತ ಮಾಡ್ತಕ್ಕಂಥವ್ರ ಮೇಲೆ ಹೊರೆ ಆಗ್ತಕ್ಕಂಥದ್ದು. ದಯಮಾಡಿ ನಿಮ್ಮ ದುಶ್ಚಟದಿಂದ ನಮ್ಮಗಳ ಭವಿಷ್ಯಗಳ ಮೇಲೆ ಕತ್ತರಿ ಆಗ್ತಕ್ಕಂಥ ಕೆಲಸಗಳನ್ನು ನಡೀತಾ ಇದೆ. ದಯಮಾಡಿ ಎಲ್ಲ ಯುವ ಜನತೆಗೂ ನಾನು ಕೈ ಮುಗಿದು ವಿನಂತಿ ಮಾಡ್ಕೊಳ್ತಕ್ಕಂಥದ್ದು ಒಂದೇ, ದಯಮಾಡಿ ಯಾವುದೇ ದುಶ್ಚಟಗಳನ್ನು ಬಿಡಿ. ನಿಮ್ಗೆ ಅದಕ್ಕೆ ದುಶ್ಚಟ ಮಾಡಲಿಕ್ಕೆ ಕೆಲವು ವಯಸ್ಸುಗಳಿದೆ. ಆ ವಯಸ್ಸು ಜವಾಬ್ದಾರಿಗಳನ್ನು ಕಳ್ಕೊಂಡು ಮಾಡಿದಾಗ ಮಾತ್ರ ನಿಮ್ಮ ಆರೋಗ್ಯದಲ್ಲಾಗಿರ್ಬೋದು, ನಿಮ್ಮ ಕುಟುಂಬಗಳು, ನಿಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ನಿಮ್ಮ ತಂದೆ ತಾಯಿಗಳಾಗಿರ್ಬೋದು, ಕೆಲವರು ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳು ಮಕ್ಕಳನ್ನು ಬೀದಿ ಪಾಲನ್ನು ಮಾಡಿ ಇವತ್ತು ದುಶ್ಚಟ ಮಾಡ್ಕೊಂಡು ಜೀವವನ್ನು ಕಳ್ಕೊಳ್ತಿದ್ರಿ. ಆ ಒಂದು ಕಡಿವಾಣವನ್ನು ಹಾಕಿ ನಿಮ್ಮ ವ್ಯಕ್ತಿತ್ವಕ್ಕೆ ನೀವು, ಯಾಕೆಂದರೆ ನಮ್ಮ ಮನಸ್ಸಿಗಿಂತ ಯಾವುದೂ ದೊಡ್ಡದಲ್ಲ. ನಾವು ಯಾವುದೇ ದುಶ್ಚಟಗಳನ್ನ ಮಾಡಬಾರ್ದು ಅಂತ ಮನಸ್ಸಿನಲ್ಲಿ ತೆಗೆದುಕೊಳ್ಬೇಕು. ಬಿಟ್ಟರೆ ಇನ್ನೊಬ್ಬ ಮಣಿಶೇಖರ್ ಹೇಳಿದ್ರೆ, ಶಾಸಕರು ಹೇಳಿದ್ರೆ, ಮತ್ತೊಬ್ಬರು ಮಾಹಿನಿಯಿಂದ ನಮಗೆ ಮಾಹಿತಿ ಕೊಟ್ಟರು ಅಂತಕ್ಕಂಥ ಬಂದಾಗ ನೀವು ಬಿಡ್ತಕ್ಕಂಥದ್ದಲ್ಲ. ನಿಮ್ಮ ಸ್ವ ಇಚ್ಛೆಯಿಂದ ನೀವು ಮನಸ್ಸು ಮಾಡಿ ನಿಮ್ಮ ಕುಟುಂಬವನ್ನು ಒಮ್ಮೆ ನೆನಪು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ 100ಕ್ಕೆ 100 ನೀವು ದುಶ್ಚಟಗಳಿಂದ ಹೊರಗೆ ಬರ್ತೀರಿ ಅಂತೇಳಿ ಸಂದರ್ಭದಲ್ಲಿ. ಸೊ ತಮ್ಮ ಭದ್ರಾವತಿ ಕ್ಷೇತ್ರದ ಪಕ್ಷ ಸಂಘಟನೆಯಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ, ಇದರಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಯಾವ ರೀತಿ ಜವಾಬ್ದಾರಿ ಸ್ಥಾನವನ್ನು ಮೆರಿತಾ ಇದ್ದಾರೆ ಅಂತ ಹೇಳಲಿಕ್ಕೆ ತಾವು ಬಯಸ್ತೀರಾ ಸರ್? ಭದ್ರಾವತಿಯಲ್ಲಿ ಸಂಘಟನೆ ವಿಚಾರವನ್ನು ಬಂದರೆ, ಸಂಘಟನೆಯಲ್ಲಿ ಇವತ್ತು ಏನು ನಾನೊಬ್ಬ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಹೇಳಬೇಕು ಅಂತಂದರೆ, ಏನು ನನಗೆ ಕೊಟ್ಟಿರ್ತಕ್ಕಂಥ ಇಲ್ಲಿ ಭದ್ರಾವತಿಯಲ್ಲಿ ಏನು ಅಂತಂದರೆ ವಿಶೇಷತೆ ಏನು ಅಂದರೆ, ಇಲ್ಲಿ ಶಾಸಕರಲ್ಲಿ ಏನು ಗೈಡೆನ್ಸ್ ಬರುತ್ತೋ ಅದೇ ಪ್ರಚಾರ, ಅದೇ ವಿಚಾರ. ಹಾಗಾಗಿ ಶಾಸಕರು ಏನು ಕೆಲಸವನ್ನು ಕೊಡ್ತಾರೋ ಅದನ್ನು ಚಾಚು ತಪ್ಪದೆ ನಾವು ಮಾಡ್ತೀವಿ. ಇಲ್ಲಿ ವಿಶೇಷ ಏನಪ್ಪ ಅಂದರೆ, ನಮಗೊಂದು ನೋವಿನ ಸಂಗತಿ ಏನು ಭದ್ರಾವತಿ ಜನತೆಗೆ, ಇವತ್ತು ನಗರ ಅಧ್ಯಕ್ಷ ಆಗಿರ್ಬೋದು, ಗ್ರಾಮಾಂತರ ಅಧ್ಯಕ್ಷರಾಗಿರ್ಬೋದು, ಇವತ್ತೇನು ನಗರದಲ್ಲಿ ಅಧ್ಯಕ್ಷರು ಅಂತಕ್ಕಂಥದ್ದು ಒಬ್ಬರನ್ನ ಮಾಡಿಕೊಂಡಿದ್ದಾರೆ. ಅವರು ನಗರದವರೇ ಅಲ್ಲದಂತಕ್ಕಂಥವ್ರು ನಗರವನ್ನು ಬಂದು ನಗರ ಅಧ್ಯಕ್ಷರನ್ನಾಗಿ ಮಾಡ್ಕೊಂಡಿದ್ದಾರೆ. ಅದು ಯಾವ ಉದ್ದೇಶಕ್ಕೆ ಮಾಡ್ಕೊಂಡಿರೋ ಗೊತ್ತಾಗ್ತಾಯಿಲ್ಲ. ಅದ್ರ ಜೊತೆಗೆ ಗ್ರಾಮಾಂತರ ಅಧ್ಯಕ್ಷ ಅಂತಕ್ಕಂಥವ್ರು ಒಬ್ಬರು ಇದ್ದಾರೆ. ಗ್ರಾಮಾಂತರದವರೇ ಅಲ್ಲ, ನಮ್ಮ ಭದ್ರಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಮತದಾರರಲ್ಲ, ಆದರೂ ಕೂಡ ಅವ್ರನ್ನ 7-8 ವರ್ಷದಿಂದ ನಮ್ಮ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡ್ಕೊಂಡ್ರಿ. ಇದು ನಮ್ಮ ಭದ್ರಾವತಿಯ ಜನತೆಗೆ ಕಾಂಗ್ರೆಸ್ ಪಕ್ಷದ ಕೆಲವು ಈ ಮತದಾರಗಳಿಗಾಗಿರ್ಬೋದು, ಮುಖಂಡರುಗಳಾಗಿರ್ತಕ್ಕಂಥ ನೋವು ಇದು. ಹಾಗಾಗಿ ನಾವು ಆಗಲೇ ಸಾಕಷ್ಟು ಬಾರಿ ಶಾಸಕರಿಗೂ ಕೂಡ ಈ ಗಮನಕ್ಕೆ ತಂದಿದ್ದೇವೆ. ಮೊದಲು ಅಧ್ಯಕ್ಷಗಳ ಬದಲಾವಣೆ ಆಗಬೇಕು. ಯಾಕೆಂತಂದರೆ ಕೇವಲ ಅಧ್ಯಕ್ಷ ಅನ್ಸ್ಕೊಂಡವ್ರು, ನಾನು ಈಗ ಪ್ರಚಾರ ಸಮಿತಿ ಅಧ್ಯಕ್ಷ ಆಗಿರ್ಬೋದು, ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು, ನಾನು ಇನ್ನೊಬ್ಬರನ್ನ ಬೆಳೀತಕ್ಕಂಥದ್ದು ಆಗಬೇಕು ಪಕ್ಷಗಳಲ್ಲಿ. ಆವಾಗ ಮಾತ್ರ ಪಕ್ಷ ಸಂಘಟನೆ ಆಗ್ತಕ್ಕಂಥದ್ದು. ಬರೀ ಎಲ್ಲ ಅಧಿಕಾರಗಳನ್ನು ನನಗೇ ಬೇಕು, ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಇಲ್ಲಿ ಅಧ್ಯಕ್ಷ ಆಗಿರ್ತೇನೆ, ನಾನು ಹೇಳಿದ್ದೇ ನಡೀಬೇಕು ಅಂತಕ್ಕಂಥದ್ದು ರಾಜಕಾರಣದ ಅಧ್ಯಕ್ಷರಿಗೆ ಯೋಗ್ಯವಲ್ಲ. ಒಬ್ಬ ಅಧ್ಯಕ್ಷ ಅನ್ನಿಸ್ಕೊಂಡವನು ಬೇರೆ ಪಕ್ಷದಲ್ಲಿರ್ತಕ್ಕಂಥ ಕಡೆ
ವ್ಯಕ್ತಿಯನ್ನು ಕೂಡ ಬೆಳೆಸಿ ನಾನು ಬೆಳಿತೀನಿ ಅಂತಕ್ಕಂಥ ಅಧ್ಯಕ್ಷನಾಗಬೇಕು. ಬಿಟ್ಟರೆ ಅಧ್ಯಕ್ಷ ಆದಂಥ ತನ್ನ ಸ್ವಾರ್ಥಕ್ಕೆ ಪಕ್ಷವನ್ನು ಬಳಸ್ಕೊಂಡಾಗ ಏನಾಗುತ್ತೆ, ಪಕ್ಷದಲ್ಲಿರ್ತಕ್ಕಂಥ ಪಕ್ಷದ ಹಿನ್ನಡೆಗೆ ಕಾರಣ ಆಗುತ್ತೆ. ಅದನ್ನು ಎಚ್ಚೆತ್ತುಕೊಳ್ಬೇಕು. ದಯಮಾಡಿ ಶಾಸಕರು ಗಮನಕ್ಕೆ ನಾನು ತರ್ತಕ್ಕಂಥದ್ದಾಗಲೇ ಸಾಕಷ್ಟು ಬಾರಿ ತಂದಿದ್ದೇನೆ. ನಿನ್ನನ್ನು ಕೂಡ ಈ ವಿಚಾರವನ್ನು ಮಾತಾಡಿದ್ದೀನಿ. ಖಂಡಿತವಾಗ್ಲೂ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥದ್ದು. ಯಾಕೆಂದರೆ ಒಂದು ಪಕ್ಷ ಬೆಳಿಬೇಕು ಅಂದರೆ ಮೊದಲು ಅಧ್ಯಕ್ಷ ದೃಢವಾಗಿರಬೇಕು. ಆ ಅಧ್ಯಕ್ಷತೆ ದೃಢವಾಗಿರಬೇಕು. ಸ್ವಾರ್ಥ ಇರಬಾರ್ದು ಅಧ್ಯಕ್ಷತೆಯಲ್ಲಿ. ಆ ಅಧ್ಯಕ್ಷ ಯಾಕೆಂದರೆ ನಗರಸಭೆ ಬರುತ್ತೆ, ಗ್ರಾಮ ಪಂಚಾಯತಿ ಬರುತ್ತೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಶಾಸಕರು, ಎಲ್ರಿಗೂ ಪ್ರಮುಖ ವ್ಯಕ್ತಿ ಪಕ್ಷದಲ್ಲಿರ್ತಕ್ಕಂಥ ಅಧ್ಯಕ್ಷ ಸ್ಥಾನ ಯಾವತ್ತೂ ಕೂಡ ಗೌರವಾನ್ವಿತರಿಗೆ ಸಲ್ಲಬೇಕು. ಪಕ್ಷ ಸಂಘಟನೆಯಲ್ಲಿ ತೊಡಕಂತಕ್ಕಂಥವ್ರಿಗೆ ಸಲ್ಲಬೇಕು. ಯಾಕೆಂದರೆ ಇವತ್ತಿನ ನಾವು ನೋಡ್ತಕ್ಕಂಥದ್ದು ನೀವು ಎಲ್ಲೇ ನೋಡಿ ಅವರ ಲೇಬಲ್ಗೆ ಕಾರ್ಗಳಿಗೆ ಲೇಬಲ್ ಅಂಟಿಸ್ಕೊಂಡು ಕಾರ್ಯಕ್ರಮಗಳಲ್ಲಿ ಅವರ ಹೆಸರುಗಳನ್ನ ಹೇಳ್ಕೊಳ್ಳೋದಕ್ಕೆ ಮಾತ್ರ ಅಧ್ಯಕ್ಷರಾಗಿದ್ದಾರೆ. ಬಿಟ್ಟರೆ ಜನಸಾಮಾನ್ಯರ ಜೊತೆಗೆ ಬೆರೀತಕ್ಕಂಥದ್ದಾಗಲಿ ಜನರನ್ನ ಗುರುತಿಸಿ ಮುಖ್ಯವಾಹಿನಿಗೆ ತರ್ತಕ್ಕಂಥದ್ರಲ್ಲಿ ವಿಫಲ ಆಗ್ತದೆ. ಅಂಥ ಒಬ್ಬ ನಾಯಕತ್ವ ಉಳ್ಳಂಥ ಅವ್ರನ್ನ ಗ್ರಾಮಾಂತರದಲ್ಲಾಗಿರ್ಬೋದು, ನಗರದಲ್ಲಾಗಿರಲಿ ಅಧ್ಯಕ್ಷರನ್ನ ಮಾಡಿದರೆ ಖಂಡಿತವಾಗ್ಲೂ 100ಕ್ಕೆ 100 ಇವತ್ತು ಶಾಸಕರ ಎಫೆಕ್ಟೇ ಹಾಕಬೇಕು ಅಂತಕ್ಕಂಥದ್ದಲ್ಲ. ಪಕ್ಷದ ಎಲ್ಲ ಮುಖಂಡರು ಕೂಡ ಅದಕ್ಕೆ ಕಾಯ್ತಾ ಇದ್ದಾರೆ. ಪಕ್ಷದಲ್ಲಿ ಭದ್ರಾವತಿಯಲ್ಲಿ ಕಾಂಗ್ರೆಸ್ಸಿಗೆ 100ಕ್ಕೆ 100 ಭವಿಷ್ಯ ಇದೆ. ಆ ಭವಿಷ್ಯವನ್ನು ಕಟ್ತಕ್ಕಂಥ ಒಬ್ಬ ಅಧ್ಯಕ್ಷರು ಭದ್ರಾವತಿಗೆ ಅವಶ್ಯಕತೆ ಇದೆ ಅಂತಕ್ಕಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಬದಲಾವಣೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಒಳಗೆ ಅದು ಬದಲಾವಣೆ ಆದರೆ 100ಕ್ಕೆ 100 3ಕ್ಕೆ 3 ಕ್ಷೇತ್ರದಲ್ಲೂ ಜಿಲ್ಲಾ ಪಂಚಾಯತ್ ಏನು ಹಿಂದೆ JDS ಆಗಿತ್ತು ಅದು ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಬೋದು. ಯಾಕೆಂದರೆ ಇದೇ ವಿಚಾರಕ್ಕೆ ಕಳೆದ ಬಾರಿಯಲ್ಲೂ ಕೂಡ ಕಾಂಗ್ರೆಸ್ ಎಡವಿರ್ತಕ್ಕಂಥದ್ದು ಇದೇ ಪ್ರಚಾರದ ಕೊರತೆಯಿಂದ ಆಗಿರ್ತಕ್ಕಂಥದ್ದು. ಒಳ್ಳೆಯ ವ್ಯಕ್ತಿಗಳನ್ನು ಪಕ್ಷದಲ್ಲಿ ಉಳಿಸ್ಕೊಳ್ಳದೆ ಇರತಕ್ಕಂಥದ್ದಕ್ಕೆ ಹಿಂದೆ 3ಕ್ಕೆ 3 ಕೂಡ ಕಾಂಗ್ರೆಸ್ ಕಳ್ಕೊಂಡಿತ್ತು. ನಾವು ಕೂಡ ಆ ಸಂದರ್ಭದಲ್ಲಿ ಪಕ್ಷವನ್ನು ಬಿಟ್ಟು ನಮಗೂ ಕೂಡ ಟಿಕೆಟ್ ವಂಚನೆ ಆಗಿದ್ದಕ್ಕೆ ನಾವು JDSನಲ್ಲಿ ಅವತ್ತು ಟಿಕೆಟ್ ತೆಗೆದುಕೊಂಡು 3ಕ್ಕೆ 3 JDS ಆಗಿತ್ತು. ಇವತ್ತು ಅದನ್ನು ಆರಂಭ ಆಗದೆ ರೀತಿಯಲ್ಲಿ ಶಾಸಕರು ನೋಡ್ಕೊಳ್ಬೇಕು. ಪಕ್ಷದ ಒಳ್ಳೆಯ ನಾಯಕತ್ವವನ್ನು ಇರ್ತಕ್ಕಂಥವ್ರಿಗೆ ಅಧಿಕಾರದ ಚುಕ್ಕಾಣಿಯನ್ನು ಕೊಟ್ಟರೆ ಖಂಡಿತ ನಿಮ್ಮ ಮಗನಿಗೂ ಮತ್ತು ಪಕ್ಷದ ಭವಿಷ್ಯಕ್ಕೂ ಒಳ್ಳೆಯದಾಗತ್ತೆ ಅಂತೇಳಿ ಈ ಸಂದರ್ಭದಲ್ಲಿ. ತಾವು ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಹಾಲಿ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಮುಂದಿನ ಚುನಾವಣಾ ವಿಚಾರವಾಗಿ ಕ್ಷೇತ್ರದ ಕಟ್ಟ ಕಡೆಯ ಸಕ್ರಿಯ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ತಾವು ಕರೆ ಕೊಡೋದಾದರೂ ಏನು ಸರ್, ನಮ್ಮ ಸುತ್ತ ವಾಹಿನಿ ಮುಖೇನ? ಎಲ್ಲ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾರು ಏನೇ ಹೇಳಲಿ ಪಕ್ಷನೇ. ಈಗ ಪಕ್ಷವನ್ನು ಅಳಿಸ್ಲಿಕ್ಕೆ ಯಾವುದೇ ವ್ಯಕ್ತಿಗಳ ಕೈಯಿಂದನೂ ಸಾಧ್ಯ ಆಗಲ್ಲ. ಯಾಕೆಂದರೆ ಇದಕ್ಕೆ ಆದಂಥ ಇತಿಹಾಸ ಉಳ್ಳಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಹಾಗಾಗಿ ನೀವು ಪಕ್ಷವನ್ನು ನಂಬಿ ಪಕ್ಷ ನಿಮ್ಮ ಜೊತೆಗಿರುತ್ತೆ. ನಾನು ಪ್ರಾಮಾಣಿಕವಾಗಿ ನಿಮ್ಮ ಜೊತೆಗೆ ಖಂಡಿತವಾಗಲೂ ನನಗೆ ಅಧಿಕಾರ ಇಲ್ಲದೆ ಇದ್ದರೂ ಕೂಡ ಪರವಾಗಿಲ್ಲ. ನನ್ನ ಉದ್ದೇಶ ನಾನು ಎಲ್ಲ ಕಡೆಗಳಲ್ಲೂ ಮಾತಾಡ್ತಕ್ಕಂಥದ್ದು ಇದೇ ವಿಚಾರ. ಪ್ರಾಮಾಣಿಕ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಿಸ್ತಿದ್ರೆ ನಾನು ಕೂಡ ನಿಮ್ಮ ಜೊತೆಗೆ ಇರ್ತೇನೆ. ಪಕ್ಷದ ಏನು ದುಡಿಮೆಗೆ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ, ನಿಮ್ಮ ಗೆಲುವಿಗೆ, ಶಾಸಕರ ಗೆಲುವಿಗೆ ಯಾರೆಲ್ಲ ಸ್ಪಂದಿಸಿದಾರೋ ಅವರಿಗೆ ಮೊದಲ ಟಿಕೆಟ್ ಆದ್ಯತೆಯನ್ನು ನೀಡಬೇಕು. ಅದ್ರ ಜೊತೆಗೆ ನಾನು ಯಾವಾಗಲೂ ಕೂಡ ಶಾಸಕರಿಗೆ ಪದೇ ನಾನು ಇದನ್ನೇ ಉಚ್ಚಾರಣೆ ಮಾಡ್ತಕ್ಕಂಥದ್ದು, ಮೊದಲು ನಮಗೆ ದುಡಿದವರು. ಯಾಕೆಂದರೆ ಇವತ್ತು ಹಣ ಇರ್ತಕ್ಕಂಥವ್ನ ಹತ್ರ ಜನ ಇರ್ತಕ್ಕಂಥವ್ನ ಹತ್ರ ಹಣ ಇಲ್ಲ. ಹಾಗಾಗಿ ನಮ್ಮ ಜೊತೆಗಿರ್ತಕ್ಕಂಥವ್ರು ಜನ ಇಟ್ಕೊಂಡು ಹಣ ಇಲ್ತಕ್ಕಂಥವ್ರೆ ನಮ್ಮನ್ನು ಬಂದು ಗುರುತಿಸ್ಕೊತೋದು ಮಾಡ್ತಕ್ಕಂಥ. ಹಣ ಇರ್ತಕ್ಕಂಥದ್ದು ಏನು ಮಾಡ್ತಾನೆ, ಮತ ಹಾಕ್ಬೇಕಾದ್ರೆ ಬರ್ತಾನೆ, ಹಾಕ್ತಾನೆ. ಅವನು ಯಾವುದೇ ಕೂಡ ಅವನ ಆಳು ಕೂಡ ಅವನ ಮಾತು ಕೇಳಿ ಓಟ್ ಹಾಕ್ತಕ್ಕಂಥ ಪರಿಸ್ಥಿತಿ ಇವತ್ತಿಲ್ಲ. ಹಾಗಾಗಿ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ನಮಗೆ ಹಣ ಇರೋನು ಮುಖ್ಯ ಅಲ್ಲ, ಜನಗಳ ಜೊತೆಗೆ ಯಾರು ಸ್ಪಂದಿಸ್ತಾನೋ, ಜನಗಳಿಗೆ ಯಾರು ರಾತ್ರಿ ಆಗಲು ಪೆನ್ಷನ್ ಆಗಿರ್ಬೋದು, ಜನಸಾಮಾನ್ಯರಿಗೆ ಆಸ್ಪತ್ರೆಗಳಿಗಾಗಿರ್ಬೋದು, ಜನಗಳ ಕಷ್ಟಗಳಿಗೆ ಯಾವೊಬ್ಬ ವ್ಯಕ್ತಿ ಸ್ಪಂದಿಸ್ತದನೋ ಅವನ ಹತ್ರ ಹಣ ಇರಲಿ ಹಣ ಇಲ್ಲದೆ ಇರಲಿ, ನಾವು ಕೂಡ ಅವನಿಗೆ ಹೆಗಲು ಕೊಟ್ಟು ನಾವು ಹಣ ಸಹಾಯವನ್ನು ಮಾಡಿ ಅವನನ್ನು ಮುಖ್ಯವಾಹಿನಿಗೆ ತಂದರೆ ನಾವು ನಿರಂತರವಾಗಿ ರಾಜಕಾರಣದಲ್ಲಿ ಉಳ್ಕೊಳ್ಳಿಕ್ಕೆ ಸಾಧ್ಯ ಅಂತಂದು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಖಂಡಿತ ತಮ್ಮ ರಾಜಕೀಯದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಸುತ್ತ ವಾಹಿನಿ ಮುಂದೆ ಚರ್ಚೆ ಮಾಡಿದ್ದಕ್ಕೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಮತ್ತೊಮ್ಮೆ ಹಾರ್ದಿಕ ಧನ್ಯವಾದಗಳು ಸರ್. ಧನ್ಯವಾದಗಳು ನಮ್ಮ ಸುದ್ದಿ ವಾಹಿನಿಯವರಿಗೆ. ಮತ್ತು ಏನು ಇವತ್ತು ನಮ್ಮನ್ನು ಬಂದು ಇವತ್ತು ಕಂಡು ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು, ರಾಜಕೀಯ ಭವಿಷ್ಯದ ಮುಂದಿನ ನಡೆಗಳನ್ನು ಏನು ಭದ್ರಾವತಿ ಜನತೆಗೆ ತಿಳಿಸ್ಬೇಕು ಅಂತೇಳಿ ಗೌರವವನ್ನು ನಮ್ಮ ಮೇಲೆ ಇಟ್ಕೊಂಡು ಬಂದಿರತಕ್ಕಂಥ ಆ ಗೌರವಕ್ಕೆ ನಾನು ಯಾವಾಗಲೂ ಕೂಡ ಈ ವಾಹಿನಿಗೆ ಚಿರಋಣಿಯಾಗಿರ್ತೇನೆ. ನಿಮ್ಮ ವಾಹಿನಿಯು ಕೂಡ ಮುಂದೆ ಬೆಳೀಲಿ, ರಾಜ್ಯದಲ್ಲಿ ಒಳ್ಳೆಯ ಸುದ್ದಿವಾಹಿನಿಯಾಗಿ ಹೊರಹೊಮ್ಮಲಿ ಅಂತಕ್ಕಂಥ ನನ್ನ ಆಸೆ. ಹಾಗೆ ನಾನು ನಿಮಗೆ ಹೇಳ್ತಕ್ಕಂಥ ಒಳ್ಳೆಯ ವಿಚಾರಗಳನ್ನು, ಸತ್ಯ ಸಂಗತಿಗಳನ್ನು
ಪ್ರಸಾರ ಮಾಡಿದ್ರೆ ಮಾತ್ರ ಇವತ್ತಿಗಾಗಲೇ ನಾವೆಲ್ಲ ಮೀಡಿಯಾಗಳನ್ನ ನೋಡ್ತಾ ಬರ್ತಾ ಇದ್ದೀವಿ. ಯಾಕೆಂದರೆ ಹಾಕಿದ್ದೇ ನ್ಯೂಸುಗಳನ್ನ ಹಾಕ್ಕೊಂಡು ರಿಪೀಟ್ ಹೊಡ್ಕೊಂಡು ಅವರ TRP ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಸುದ್ದಿಗಳನ್ನು ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಬಿಟ್ಟರೆ ಜನಗಳಿಗೆ ಸತ್ಯ ಸಂಗತಿಗಳನ್ನ ತಿಳಿಸೋದಕ್ಕೆ ಎಲ್ಲೋ ವಿಫಲ ಆಗ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ವಾಹಿನಿ ಆದರೂ ಕೂಡ ಅದಕ್ಕೆ ಪೂರಕವಾಗಿ ಜನಗಳಿಗೆ ನೇರ ವಿಚಾರಗಳನ್ನ ತಲುಪಿಸ್ತಕ್ಕಂಥದ್ದು. ಯಾಕೆಂದರೆ ಯಾವುದೋ ಪಕ್ಷಕ್ಕೆ ಯಾವುದೋ ವ್ಯಕ್ತಿಗೆ ಸೀಮಿತ ಆಗದೆ ವಿಚಾರಗಳನ್ನು ಜನಗಳಿಗೆ ತಲುಪುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ನಿಮ್ಮ ವಾಹಿನಿ ಬೆಳೀಲಿ ಅಂತಕ್ಕಂಥದ್ದು ನನ್ನ ಆಸೆ. ಧನ್ಯವಾದ. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಭದ್ರಾವತಿ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಕೂಡ್ಲಿಗೆರೆ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಂತಹ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತಹ ಸನ್ಮಾನ್ಯ ಶ್ರೀ ಮಣಿಶೇಖರ್ ಅವರು ಆಡಿರ್ತಕ್ಕಂತಹ ಮಾತುಗಳನ್ನು, ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಾರೆ ವೀಕ್ಷಕರೇ. ಇಂಥವರನ್ನು ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯು ನಿಮ್ಮದೇ, ನಿರ್ಧಾರವು ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನು ಮಾಡಿ ನಿಮ್ಮ ಹಕ್ಕನ್ನು ದಯಮಾಡಿ ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ.